वन्दे शम्भुमापतिं सुरगुरुं वन्दे जगत्कारणम् वन्दे पन्नगभूषणं मृगधरं वन्दे पशूनां पतिम् वन्दे सूर्यशशाङ्कवह्निनयनं वन्दे मुकुन्दप्रियम् वन्दे भक्तजनाश्रयं च वरदम् वन्दे शिवं शङ्करम् भवानी शङ्करौ वन्दे श्रद्धा विश्वासरूपिणौ याभ्यां विना न पश्यन्ति सिद्धाः स्वान्तस्थमीश्वरम् कर्पूरगौरं करुणावतारम् संसारसारम् भुजगेन्द्रहारम् सदा वसन्तं हृदयारविन्दे भवं भवानी सहितं नमामि। ನಾವು 4ನೇ ಶ್ಲೋಕದಲ್ಲಿ ಶ್ಲೋಕದ ವಿಚಾರವನ್ನ ಗಮನಿಸ್ಕೊಳ್ತಾ ಇದ್ವಿ. ಸಹಸ್ರಂ ವರ್ತಂತೆ ಜಗತಿ ವಿಬುಧಾಃ ಕ್ಷುದ್ರ ಫಲದಾಃ ನ ಮನ್ಯೇ ಸ್ವಪ್ನೇ ವಾ ತದನುಸರಣಂ ತತ್ಕೃತ ಫಲಂ ಹರಿಬ್ರಹ್ಮಾದೀನಾಮಪಿ ನಿಕಟಭಾಜಾಂ ಅಸುಲಭಂ ಚಿರಂ ಯಾಚೆ ಶಂಭೋ ಶಿವ ತವ ಪದಾಂಭೋಜ ಭಜನಂ. ಈ ಭಾಗದಲ್ಲಿ ಕ್ಷುದ್ರ ಫಲದ ಅಂದ್ರೆ ಹೀನ ಅಂತ ಅರ್ಥ ಅಲ್ಲ, ಅಂದ್ರೆ ಎಷ್ಟೋ ಒಂದಷ್ಟು ಕಾಲ ಇದ್ದು ಕಾಲಾಧೀನವಾಗಿರುವ ಫಲಗಳು, ಯಾವುದೇ ಫಲ ಇರಬಹುದು, ಬ್ರಹ್ಮಾದಿ ಲೋಕ ಫಲವಾದರೂ ಕೂಡ ಒಂದು ಕಾಲದ ಮಿತಿಯಲ್ಲಿ ಹೋಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಕ್ಷುದ್ರ ಫಲದ ಅನ್ನುವ ಮಾತು ಇದೆ. ಅಂದ್ರೆ ಬ್ರಹ್ಮಲೋಕನೇ ದೊರಕಿದ್ರು ಕೂಡ ಅದು ಹೇಳ್ಕೊಂಡಿದ್ದೇವೆ, ಮನನ ಮಾಡ್ಕೊಳ್ಳೋದಷ್ಟೇ. 31,01,040 ಕೋಟಿ ವರ್ಷಗಳು ಕಳೆದ ಮೇಲಾದ್ರೂ ನಾವು ಬ್ರಹ್ಮಲೋಕದಿಂದ ಬರ್ಬೇಕು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಕ್ಷುದ್ರ ಅಂದ್ರೆ ನಿಜವಾಗಿ ಹೀನ ಏನಲ್ಲ, 31,01,040 ಕೋಟಿ ವರ್ಷ ಅಂದಾಗ. ಆದ್ರೆ ಏನಾದ್ರೂ ಕಾಲವಶ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಫಲವು ಎಲ್ಲಿ ಕಾಲವಶವಾಗಿರುತ್ತೆ ಆ ರೀತಿಯ ಫಲ ನನಗೆ ಯಾವತ್ತೂ ಬೇಡ, ಕನಸಿನಲ್ಲೂ ಆ ಫಲ ಬೇಡ. ನಂಗೇನ್ ಬೇಕು? ನೀನ್ ಬೇಕು, ನೀನ್ ಬೇಕು, ನೀನ್ ಬೇಕು, ನೀನೇ ಬೇಕು, ನನ್ಗಿನ್ನೇನು ಬೇಡ, ನಿನ್ನ ಪಾದಾರವಿಂದಗಳ ಆಸರೆ ಬೇಕು. ಇದು ಯಾತಕ್ಕೆ ನನ್ಗದೇ ಬೇಕು ಅಂದ್ರೆ, ಈಗ ತಾನೇ ನಾವು ಹೇಳಿದ್ವಿ, ಬ್ರಹ್ಮಾದಿ ಲೋಕಗಳಾಗ್ಲಿ, ಸತ್ಯಲೋಕ, ವಿಷ್ಣು ಯಾವುದೇ ಲೋಕ ಆಗ್ಲಿ ಅದು ಸ್ಥಿರ ಅಲ್ಲ. ಮತ್ತೆ ಅಲ್ಲಿನ ವಾಸಿಗಳಾದಂಥ ಬ್ರಹ್ಮ ವಿಷ್ಣು ಈಶ್ವರರೂ ಕೂಡ ನಿನ್ನ ಒಂದು ದಿವ್ಯ ಪಾದಾರವಿಂದಗಳ ಸಾನ್ನಿಧ್ಯದ ಒಂದು ಭಾವವನ್ನ ಹೊಂದೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇದೆ. ಅಂಥ ಒಂದು ಫಲ ನಿನ್ನ ದಿವ್ಯ ಸಾನ್ನಿಧ್ಯ. ಆದ್ರಿಂದ ನನಗೆ ಅದೇ ಬೇಕು, ಅದೇ ಬೇಕು, ಅದೇ ಬೇಕು ಅನ್ನುವುದನ್ನ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಆ ಪರಮಾತ್ಮನ ಒಂದು ಪಾದಾರವಿಂದಗಳ ಸ್ಮರಣೆ ನಮ್ಗೆ ಸದಾ ಕಾಲಕ್ಕೆ ಇರಲಿ. ಆದ್ರಿಂದೇ ಯಾರು ಶಿವನಾಗಿದ್ದಾನೆ, ಯಾರು ತ್ರಯೀ ವೇದ್ಯನಾಗಿದ್ದಾನೆ, ಯಾರು ಹೃದಯನಾಗಿದ್ದಾನೆ, ಅಲ್ಲಿ ಅವನು ಹೃದಯ ಅಂದಾಗ ಹೃದಯದಲ್ಲಿ ನೆಲೆಸಿದ್ದಾನೆ ಅನ್ನುವುದು ಒಂದು. ನಮಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದಾನೆ, ಅತ್ಯಂತ ಅಪೇಕ್ಷಿತನಾಗಿದ್ದಾನೆ. ನಾವು ಯಾವಾಗ್ಲೂ ಒಂದಲ್ಲ, ಇದಕ್ಕೆ ಆನಂದ ಅಂತ ಹೇಳ್ಕೊಂಡಾಗ ಯಾವಾಗ್ಲೂ ಆನಂದವನ್ನ ಅನುಭವಿಸುವಂತ ಒಂದು ಸಂಬಂಧ ಉಳ್ಳವನಾಗಿದ್ದಾನೆ ಅನ್ನುವ ಹಿನ್ನೆಲೆಯವನಲ್ಲ. ಆದ್ರಿಂದ ಇದನ್ನ ಶಾಸ್ತ್ರಗಳು, ಯೋಗಿಗಳು, ಅನುಭವಿಗಳು ಎಲ್ಲರೂ ಕೂಡ ಪ್ರಮಾಣದಿಂದ ಪ್ರತಿಪಾದನೆ ಮಾಡಿದ್ದಾರೆ. ಅಂಥ ಹೃದಯನಾದಂಥ ಪಶುಪತಿ ಅವನು. ಆ ಪಶುಪತಿ ಯಾಕೆ ಅವನೇ ನನಗೆ ಬೇಕು ಅಂದ್ರೆ, ನನ್ನೊಳಗೆ ಅವನು ಸದಯ ಭಾವ ಹೊಂದಿದ್ದಾನೆ, ನನ್ನೊಳಗೆ ಅವನು ಕರುಣ ಭಾವ ಹೊಂದಿದ್ದಾನೆ. ಆದ್ರಿಂದಲೇ
ಅವನ ಮಾಯೆ ಇದ್ರೂ ಕೂಡ ಅಲ್ಲಿ ಅತಿ ವಿಡಂಬಂ ಅನ್ನುವಾಗ ಮಾಯಾವಿ ಅವನು ಮಾಯಿ ಆದ್ರೂ ಕೂಡ ಆ ಮಾಯೆಯಿಂದ ಹೊರಬರುವುದಕ್ಕೆ ಅವನು ಕರುಣಾಮಯನಾಗಿರುವ ಕಾರಣ ಅವನನ್ನ ಅವನ ಪಾದಾರವಿಂದಗಳನ್ನ ಆಶ್ರಯಿಸಿಬಿಟ್ರೆ ನಮಗೆ ಅವನದೇ ಭಾವ ದೊರಕ್ ಬಿಡುತ್ತೆ, ಅವನೇ ನಾವಾಗಿ ಬಿಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ದೇವ್ರೆ ನನಗೆ ನೀನೇ ಬೇಕು, ನಿನ್ನ ಪಾದಾರವಿಂದವೇ ಬೇಕು. ಆದ್ರಿಂದಲೇ ಕೃಷ್ಣ ಹೇಳುವಾಗ್ಲೂ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಅನ್ನುವಾಗ ಮಾಮೇವ ಯೇಷ್ಯಸಿ ಅಂತ ಒಂದು ಭಾವ. ಆದ್ರಿಂದ ಎಲ್ಲ ಬಿಟ್ಟಾಕದ್ರು, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಬಿಟ್ಟರು ಕೂಡ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಅವನೇ ಆಗುವಂಥ, ಅವನ ಒಂದು ದಿವ್ಯ ಸಾನ್ನಿಧ್ಯವನ್ನ ಕರುಣಿಸುವಂಥ ಒಂದು ಪರಮಾತ್ಮ ಭಾವ. ಆದ್ರಿಂದ ಬೇರೆ ಸಹಸ್ರಂ ವರ್ತಂತೆ, ಬೇಕಾದಷ್ಟು ಫಲ ಇದೆ, ಎಲ್ಲಾ ಫಲನೂ ಕೂಡ ಆಕರ್ಷಿಸುತ್ತೆ. ನನಗಿದಿರ್ಲಿ, ನನ್ಗದಿರ್ಲಿ, ನನ್ಗಿರ್ಲಿ ಅಂತ ಅನೇಕ ಫಲಗಳು ನಮ್ಮನ್ನ ಆಕರ್ಷಿಸುತ್ತೆ. ಅದನ್ನೇ ನಾವು ಪತಂಜಲಿಗಳು ಹೇಳುವಾಗ ವಿಭೂತಿ ಯೋಗದಲ್ಲಿ ಸ್ಥಾನಿ ಉಪನಿಮಂತ್ರಿತೆ, ಎಲ್ಲಾ ಲೋಕದವರು ನಾವು ಮಾಡಿರುವ ಸಾಧನೆಗೆ ನಮ್ಮ ಲೋಕಕ್ಕೆ ಬನ್ನಿ, ನಮ್ಮ ಲೋಕಕ್ಕೆ ಬನ್ನಿ, ನಿಮಗ್ ನಮ್ ಫಲ ಅಂತ ಕರೀತಾ ಇದ್ರು ಕೂಡ ಅದು ಯಾವುದೂ ಅಲ್ಲ. ಯಾಕೆ ಅಂದ್ರೆ ವಿದ್ಯಾಧರ ಲೋಕ ಇರ್ಲಿ, ಯಕ್ಷಲೋಕ ಇರ್ಲಿ, ಸ್ವರ್ಗಲೋಕ ಇರ್ಲಿ, ಎಲ್ಲ ಒಂದಲ್ಲ ಒಂದು ಬಾರಿ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಬರ್ಲೇಬೇಕು. ಆ ಪುನರಾವರ್ತಿ ಅಂದ್ರೆ ಅದೇ ಕ್ಷುದ್ರ. ಆದ್ರಿಂದ ಅಂಥ ಫಲ ನನಗೆ ಬೇಡ. ಆದ್ರಿಂದ ಪರಮಾತ್ಮನನ್ನ ನಾವು ಹೊಂದೋದಕ್ಕೆ ಇರುವುದು ಯಾವುದಪ್ಪ ಅಂದ್ರೆ ನನಗೆ ನೀನು ಬೇಕು, ನೀನು ಬೇಕು, ನೀನೇ ಬೇಕು. ಅದು ಅನನ್ಯ ಭಾವ. ಆ ಅನನ್ಯ ಭಾವವನ್ನ ನಾವು ಈ 4ನೇ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ. ಆದ್ರಿಂದ ಚಿರಂ ಯಾಚೆ ಶಂಭೋ ಶಿವ ತವ ಪದಾಂಭೋಜ ಭಜನಂ. ನನಗೆ ಎಷ್ಟು ಜನ್ಮ ಬೇಕಾದ್ರೂ ಬರ್ಲಿ, ಚಿರಂ ಅಂದಾಗ ಸದಾ ಕಾಲ ನಿನ್ನ ಪಾದಾರವಿಂದಗಳ ಸ್ಮರಣೆ, ಅದು ಒಂದು ನನಗೆ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ. ಯಾಕೆ ಅಂದ್ರೆ ನಿನ್ನದೇ ಸಾಮೀಪ್ಯದಲ್ಲಿದ್ರು ಕೂಡ ನಿನ್ನ ಒಂದು ಕರುಣೆಯಿಂದನೇ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಬ್ರಹ್ಮ ವಿಷ್ಣು ಈಶ್ವರಾದಿಗಳೂ ಕೂಡ ನಿನ್ನ ಒಂದು ಇದನ್ನ ಅರಿಯಕ್ಕಾಗಲ್ಲ ಅಂದ್ರೆ ಅದು ನನಗೆ ಬೇಕು. ಆದ್ರಿಂದಲೇ ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಭಕ್ತ್ಯಾತು ಅನನ್ಯ ಶಕ್ಯ ಏವಂ ವಿಧೋ ಅರ್ಜುನ ಜ್ಞಾತುಂ ದ್ರಷ್ಟುಂ ತತ್ವತಃ ಪ್ರವೇಷ್ಟುಂ ಪರಂತಪ. ಆದ್ರಿಂದ ಇದಕ್ಕಿಂತ ದೊಡ್ಡದೇನು ತತ್ವತಃ ಪ್ರವೇಷ್ಟುಂ, ಮತ್ತೆ ಪರಮಾತ್ಮನ ಜ್ಞಾನವನ್ನ ಹೊಂದೋದು. ಆ ಅನನ್ಯತೆ ಅನ್ನುವಾಗ ಗೀತೆಗೆ ಅನನ್ಯ ಭಾವವನ್ನ ಹೇಳುವಾಗ ಶಂಕರರು ಹೇಳ್ತಾರೆ, ಭಗವತಃ ಅನ್ಯತ್ರ, ಭಗವಂತನನ್ನ ಬಿಟ್ಟು ಪೃಥಕ್ ನ ಕದಾಚಿದಪಿ, ಬೇರೆ ಎಂದೂ ಕೂಡ ನಮ್ಮ ಹೃದಯದಲ್ಲಿ ಬರಬಾರದು. ಅದನ್ನ ಅನನ್ಯ, ಸಾ ಭಕ್ತಿರನನ್ಯ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಅಂಥ ಆ ಅನನ್ಯ ಭಕ್ತಿ. ಆದ್ರಿಂದಲೇ ಶಿವಗೀತೆಯು ಕೂಡ ಶಿವ ಏಕೋ ಧ್ಯೇಯ ಶಿವಂಕರ ಸರ್ವಮನ್ಯತ್ ಪರಿತ್ಯಜ್ಯ, ಎಲ್ಲ ಬಿಟ್ಟು ಯಾವಾಗಲೂ ಕೂಡ ಮಂಗಳವನ್ನ, ಕಲ್ಯಾಣವನ್ನ, ಶುಭವನ್ನ, ಸೌಭಾಗ್ಯವನ್ನ ಕರುಣಿಸ್ತಾ ಇರುವಂತ ಆ ಪರಾತ್ಪರ ವಸ್ತುವನ್ನೇ ಅನನ್ಯವಾಗಿ ನಾವು ಆಶ್ರಯಿಸಬೇಕು. ಆದ್ರಿಂದಲೇ ಶಿವನ ಒಂದು ಧಾಮ, ಅಲ್ಲಿಂದ ತಾನು ಹರಿದು ಬರ್ತಾ ಇರುವಂತ ಆ ಕಥಾ ಸಾಗರ, ಆ ಕಥಾ ಸಾಗರ ಈ ಹೃದಯ ಎಂಬ ಮಡುವಿನೊಳಗೆ ತುಂಬಿಕೊಂಡು ಬಿಟ್ಟಾಗ ಎಲ್ಲ ಕಲ್ಮಶಗಳು ದೂರ ಆಗಿ ನಿತ್ಯ ನಿರಂತರ ಭಗವಂತ 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 ಎನ್ನುವ ಅನನ್ಯ ಭಾವ ನಮ್ಮಲ್ಲಿ ಮೂಡುತ್ತೆ ಅನ್ನುವುದನ್ನ 1, 2, 3 ಶ್ಲೋಕಗಳ ನಂತರ 4ನೇದರಲ್ಲಿ ಕೂಡ ಆ ತತ್ವವನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ನಾರದರು ಕೂಡ ಭಕ್ತಿ ಸೂತ್ರದಲ್ಲಿ ಹೇಳುವಾಗ ಅನ್ಯಾಶ್ರಯಣ ತ್ಯಾಗ ಅನನ್ಯತಾ ಅಂತಾರೆ. ಪರಮಾತ್ಮ ಬಿಟ್ಟು, ಇಲ್ಲಿ ಮೇಲೆ ಹೇಳಿದ್ರು ನೋಡಿ, ಸಹಸ್ರಂ ವರ್ತಂತೆ ಜಗತಿ ವಿಬುಧಾಹ ಕ್ಷುದ್ರ. ವಿಬುಧ ದೇವತೆಗಳು ಅವ್ರೇನ್ ಕಡಿಮೆಯವರಲ್ಲ, ಆದರೆ ಅನನ್ಯ ಏನದು, ಅನ್ಯ ಆಶ್ರಯಣ ತ್ಯಾಗ. ನನಗೆ ಯಾರು ಬೇಡ, ನೀನು ಬೇಕು, ನೀನು ಬೇಕು, ನೀನೇ ಬೇಕು ಅನ್ನುವಂಥ ಒಂದು ಭಾವ. ಅದನ್ನೇ ಚಾಂಡಿಲ್ಯರು ಕೂಡ ಭಕ್ತಿ ಸೂತ್ರದಲ್ಲಿ ಹೇಳುವಾಗ
ದೇವಭಕ್ತಿರಿತರಸ್ಮಿನ್ ದೇವಭಕ್ತಿರಿತರಸ್ಮಿನ್ ಅಸಾಹಚರ್ಯಾತ್. ಬೇರೆ ಯಾರ ಸಾಹಚರ್ಯವಿಲ್ಲ, ಪರಮಾತ್ಮನ ಸಾಹಚರ್ಯ ಒಂದು ಮಾತ್ರ. ಅದು ಒಂದು ಪರಮಾತ್ಮ ಅಂತ ನಾವು ಹೇಳಿಕೊಳ್ಳುವಾಗ ಶಿವನಾಗಬಹುದು, ಕೃಷ್ಣ. ಇಲ್ಲಿ ನಾವು ಶಿವ ಧ್ಯೇಯ ವಸ್ತು ಇಟ್ಕೊಂಡಿರೋದ್ರಿಂದ ಶಿವ ಎಂಬುದಾಗಿ ಹೇಳಿದಾಗಲೂ ಅವರವರ ಹೃದಯದಲ್ಲಿ ಆಪ್ಯಾಯಮಾನ ಹೃದಯನಾದವನು ಯಾರಿದ್ದನೋ ಅವನು ಅನನ್ಯನಾಗಿ ಅವನನ್ನ ಆಶ್ರಯಿಸಬೇಕು. ಅದು ಇದರಲ್ಲಿ ನಾವು ಕಾಣುವ, ಈ ಶ್ಲೋಕದಲ್ಲಿ ಕಾಣುವ ಪ್ರಧಾನವಾದ ಅಂಶ. ಆದ್ರಿಂದಲೇ ಅನನ್ಯ ಭಕ್ತಿ ಅಂದಾಗ ತ್ಯಕ್ತ ಸರ್ವಾಶ್ರಯ, ಎಲ್ಲ ಆಶ್ರಯಗಳನ್ನ ಬಿಟ್ಟು ಕೃಷ್ಣ ಚರಣವು ಶರಣಂ ವ್ರಜೇತ್ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಹೇಳುವಾಗ ಹೇಳ್ತಾರೆ. ಹಾಗೆ ನಾವು ಚೈತನ್ಯ ಮಹಾಪ್ರಭುಗಳು ಹೇಳುವಾಗ ತಮ್ಮ ಶಿಕ್ಷಾಷ್ಟಕದಲ್ಲಿ, ನಾನು ಹೇಗೆ ಪರಮಾತ್ಮನನ್ನ ಆಶ್ರಯಿಸಿದ್ದೀನಪ್ಪ ಅಂದ್ರೆ, ನಾನು ಅವನ ಪದತಲದಲ್ಲಿ ಬಿದ್ದಿದ್ದೇನೆ. ಆಶ್ಲಿಷ್ಯ, ನನ್ನ ಗಾಢವಾಗಿ ಅಪ್ಪಿಕೊಂಡು ತನ್ನ ವಸ್ತುವಾಗಿ ಮಾಡಿಕೊಂಡು ತಾನೇ ನನ್ನನ್ನ ಭಾವಿಸಿದರೆ ಭಾವಿಸ್ಲಿ, ಅಥವಾ ಪಾದರತಾಂ, ಭಗವಂತ ನಿನ್ನ ಪಾದ, ಇಲ್ಲಿ ಹೇಳಿದ್ರಲ್ಲ ತವ ಪಾದಾಂಭೋಜ ಭಜನಂ, ಹಾಗೆ ಪಾದರತಾಂ, ಪಾದದಲ್ಲಿ ಪ್ರೀತಿಯನ್ನ ಆಸಕ್ತಿಯನ್ನ ಹೊಂದಿ ಪಾದವನ್ನೇ ಭದ್ರವಾಗಿ ಹಿಡ್ಕೊಂಡಿರುವಂತ ನನಗೆ ಪರಮಾತ್ಮ ಆಲಿಂಗನ ಮಾಡಿಕೊಂಡು ತನ್ನದನ್ನಾಗಿ ಮಾಡ್ಕೊಳ್ತಾನ. ಹೇಗೆ ಶಿವ ಮತ್ತು ಇದು ರಾಮ ಮತ್ತು ಹನುಮ ಹನುಮನಿಗೆ ಕೃಷ್ಣ ರಾಮ ಹೇಳೋದನ್ನೇ, ನಾನು ಏನಪ್ಪ ಕೊಡ್ಲಿ, ನನ್ನನ್ನೇ ಮತ್ತೆ ಮಮ ಜೀವಿತ ಸರ್ವಸ್ವಂ. ಹಾಗೆ ಆ ಪರಮಾತ್ಮನ ಸರ್ವಸ್ವವಾದಂಥ ಗಾಢವಾದ ಆಲಿಂಗನವನ್ನ ಕೊಡ್ಲಿ. ಇಲ್ಲ ನಾನು ಹೀನ ಅಂತ ಹೇಳಿ ಕಾಲಡಿ ಹಾಕಿ ನನ್ನನ್ನ ತುಳಿದು ಹೊಸಕ್ ಹಾಕ್ಲಿ, ಪಿನಷ್ಟು ಮಾಂ, ನನ್ನನ್ನ ಬೇಕಾದ್ರೆ ಅವನು ಮರ್ಮಹತಾಂ, ನಾನು ಮರ್ಮ ಜಾಗಗಳೆಲ್ಲ ಅಪ್ಪಚ್ಚಿ ಆಗೋ ಹಾಗೆ ನನ್ನ ಹಾಕಿ ಬೇಕಾದ್ರೆ ಅರ್ಧಾಕ್ಬಿಡ್ಲಿ. ಆದ್ರೆ ಕರೋತುವ ಯಥಾ ತಥಾವ, ಏನ್ ಬೇಕಾದ್ರೂ ಮಾಡ್ಲಿ, ದೇವ್ರೆ ನಾನ್ ನಿನ್ನ ಪಾದ ಬಿಡೋದಿಲ್ಲ, ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ, ಪ್ರಭು ನಿನ್ನ ಪಾದವನ್ನ ನಾನು ಬಿಡೋದಿಲ್ಲ. ವಿದಧಾತು ಲಂಪಟಃ ಮತ್ ಪ್ರಾಣನಾಥಸ್ತು ಸಯೇವ, ಅವನೇ ನನಗೆ ಅನ್ನುವ ಒಂದು ಅನನ್ಯ ಭಾವದಿಂದ ನಾವು ಪರಮಾತ್ಮನನ್ನ ಆಶ್ರಯಿಸಬೇಕು ಎಂಬುದನ್ನ ನಾವು ಆ ಶ್ಲೋಕದಲ್ಲಿ ಸಹಸ್ರಂ ವರ್ತಂತೆ ಜಗತಿ ವಿಬುಧಾಹ ಅನ್ನುವ ಶ್ಲೋಕದಲ್ಲಿ ನಾವು ಗಮನಿಸಿಕೊಂಡ್ವಿ. ಆದ್ರಿಂದಲೇ ಬಲಿ ನೋಡಿ ಆ ವಿಷಯದಲ್ಲಿ, ಆದ್ರಿಂದಲೇ ನಾವು ಬಲಿ ವಿಭೀಷಣೋ ಭೀಷ್ಮ ಕಪಿಲೋ ನಾರದೋರ್ಜುನ ಅಂತ ಭಗವಂತನ ಪಾರ್ಷದರಲ್ಲಿ ಭಾವಿಸ್ತೇವೆ. ಹಾಗೆ ಭಗವಂತನ ಭಕ್ತರ ಲಿಸ್ಟ್ ಬಂದಾಗ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರಿ, ಅಲ್ಲಿ ಕೂಡ ಬಲಿಯನ್ನ, ಯಾಕೆ ಅಂದ್ರೆ ಆ ಬಲಿಗೆ ಶುಕ್ರಾಚಾರ್ಯರು ಹೇಳ್ತಿದ್ದಾರೆ ಇವನೇ ಸಯೇವ ವಿಷ್ಣು ಅಂತ. ಆದ್ರೆ ಅವನು ಹೇಳ್ತಾ ಇದ್ದಾನೆ ಸಯೇವ ವಿಷ್ಣು ವರದೋಸ್ತುವ ಪರಹ, ಅವನು ನನಗೆ ವರ ಬೇಕಾದ್ರೆ ಕೊಡ್ಲಿ, ಅವನು ಶತ್ರುವಾಗಿ ನನ್ನ ಅಪ್ಪಚ್ಚಿ ಮಾಡಾಕ್ಲಿ, ನನ್ನ ತುಳಿದು ಹಾಕ್ಲಿ, ಆದ್ರೆ ಅವನು ಕೇಳಿರೋದನ್ನ ನಾನು ಕೊಡ್ತೀನಿ ಎಂದಿದ್ದನ್ನ ನಾನು ಕೊಡ್ತೇನೆ. ಆ ರೀತಿಯಾದ ಆ ಅನನ್ಯ ಭಾವ. ಆದ್ರಿಂದಲೇ ಶಿವಗೀತೆಯಲ್ಲಿ ಕೂಡ ತಂ ತ್ಯಕ್ತ್ವ, ಆ ಪರಮಾತ್ಮನನ್ನ ಬಿಟ್ಟು ತಾದೃಶಂ ದೇವಂ ಯಹ ಸೇವೇತ, ಬೇರೆದನ್ನ ಆಶ್ರಯಿಸ್ತಾರೆ ಅಂದ್ರೆ ಸರಿ ಭಾಗೀರಥೀಂ ತ್ಯಕ್ತ್ವ ಸೇವೇತ ಮೃಗತೃಷ್ಣಿಕಾಂ. ಮೃಗತೃಷ್ಣ ಅಂದ್ರೆ ಮರಳುಗಾಡಿನಲ್ಲಿ ಕಾಣುವ ಮರೀಚಿಕೆಯನ್ನ ಆಶ್ರಯಿಸಿದಂತಾಗುತ್ತೆ. ಆದ್ರಿಂದ ನಾವ್ ಯಾರನ್ನ ಆಶ್ರಯಿಸ್ಬೇಕಪ್ಪ ಅಂದ್ರೆ, ಯಾರು ಹೃದಯನಾಗಿದ್ದಾನೋ, ಯಾರು ತ್ರಯೀವೇದ್ಯನಾಗಿದ್ದಾನೋ, ಯಾರು ನಿತ್ಯ ನಿರಂತರವಾಗಿ ತನ್ನನ್ನ ಆಶ್ರಯಿಸಿದವರ ಮಂಗಳವನ್ನೇ ಸದಾಕಾಲ ಚಿಂತನೆ ಮಾಡ್ತಾ ಇದ್ದಾನೋ. ಆದ್ರಿಂದಲೇ ದುರ್ಗಾದೇವಿಯ ವಿಷಯದಲ್ಲಿ ಹೇಳುವಾಗಲೂ ಕೂಡ ಪರೋಪಕಾರಕ್ಕಾಗಿ ಸದಾರ್ದ್ರ ಹೃದಯ, ಹೇಗ್ ಉಪಯೋಗ ಮಾಡ್ಲಿ, ಹೇಗೆ ಕರುಣೆ ತೋರ್ಲಿ, ಹೇಗ್ ಉದ್ಧಾರ ಮಾಡ್ಲಿ, ಯಾವಾಗ ಉದ್ಧಾರ ಹಾಗೆ ಪರಮಾತ್ಮ ಜೀವಿಗಳಿಗಾಗಿ ತುಡಿತಾ ಇರ್ತಾನೆ. ಅಂಥ ಪರಮಾತ್ಮನನ್ನ ನಾವು ಆಶ್ರಯಿಸಿ ಬಿಡ್ಬೇಕು. ಆಗ ನಮ್ಮ ಜೀವಿತ ಸಾರ್ಥಕ ಅನ್ನುವ ಭಾವವನ್ನ ಆ 4ನೇ ಶ್ಲೋಕದಲ್ಲಿ ಹೇಳಿರುವುದನ್ನ ಮನನ ಮಾಡಿಕೊಂಡು
ಈಗ ನಾವು 5ನೇ ಶ್ಲೋಕಕ್ಕೆ ಬರ್ತಾ ಇದ್ದೇವೆ. ಸ್ಮೃತೌ ಶಾಸ್ತ್ರೇ ವೈದ್ಯೇ, ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಫಣಿತೌ, ಶಕುನ ಕವಿತಾ ಗಾನ ಫಣಿತೌ ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಷು ಅಚತುರಃ, ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಷು ಅಚತುರಃ ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ, ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ, ಪಶುಂ ಮಾಂ ಸರ್ವಜ್ಞ, ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ, ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಮೇಲೆ ಹೇಳಿದ್ರಲ್ವಾ, ಬೇಕಾದಷ್ಟು ಫಲಗಳನ್ನ ಕೊಡುವ ರಾಜರಿದ್ದಾರೆ ಅಥವಾ ದೇವತೆಗಳಿದ್ದಾರೆ. ಆದ್ರೆ ಅವರನ್ನೆಲ್ಲ ಒಲಿಸಿಕೊಳ್ಳೋದಕ್ಕೆ ಅನೇಕ ಸಾಧನೆಗಳು ಬೇಕು. ನನ್ನ ಹತ್ರ ಅದು ಯಾವುದೂ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಸ್ಮೃತಿ ಅಂದ್ರೆ ಶಾಸ್ತ್ರ ಗ್ರಂಥಗಳು ಏನೇನಿದೆ, ಧರ್ಮಶಾಸ್ತ್ರಗಳು. ಈಗ ಸಾಧಾರಣವಾಗಿ ರಾಜರುಗಳು ನಮ್ಮ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಮೊದಲಿಗೆ ರಾಜ ಹೇಳಿದ ಮೇಲೆ, ಅಂದ್ರೆ ರಾಜ ಅನ್ನುವ ಒಂದು ಇದು ಹೇಗೆ ಉತ್ಪನ್ನ ಆಗುತ್ತೆ, ರಾಜನಾದವನಿಗೆ ಇರಬೇಕಾದಂತ ಲಕ್ಷಣ ಏನು ಅಂದ್ರೆ ಸ್ವಾಮಿ ಆದ್ಮೇಲೆ ಸ್ವಾಮಿ ಅಮಾತ್ಯ. 2ನೇ ಲಕ್ಷಣದಲ್ಲಿ ಅಮಾತ್ಯರ ಗುಂಪಿನಲ್ಲಿ ಪುರೋಹಿತರನ್ನು ಒಂದು ಅಂಶವಾಗಿ ಹೇಳ್ತಾನೆ ಕೌಟಿಲ್ಯ. ಅದರಲ್ಲಿ ನೆಕ್ಸ್ಟ್ ರಾಜ ಆದ್ಮೇಲೆ ರಾಜನಾದವನಿಗೆ ಪ್ರಧಾನವಾಗಿ ಇರಬೇಕಾದದ್ದೇನಪ್ಪಾ ಅಂದ್ರೆ ಜಿತೇಂದ್ರಿಯತ್ವಂ. ರಾಜನಾದವನಲ್ಲಿ ಮೊಟ್ಟ ಮೊದಲ ಲಕ್ಷಣ ಜಿತೇಂದ್ರಿಯತ್ವ. ಇದು ಕೌಟಿಲ್ಯ ಹೇಳ್ತಾ ಇರುವಂತ ಮಾತು. ಆ ಜಿತೇಂದ್ರಿಯತ್ವ ಸಾಧನೆ ಮಾಡ್ಬೇಕಾದ್ರೆ ಅವನಿಗೆ ಯೋಗ್ಯನಾದಂಥ ಒಬ್ಬ ಪುರೋಹಿತ ಇರ್ಬೇಕು. ಆದ್ರಿಂದ ಪುರೋಹಿತನ ಲಕ್ಷಣವನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತಾನೆ. ಆದ್ರೆ ಈಗ ಯಾತಕ್ಕೆ ಈ ಮಾತು ಹೇಳಿದ್ದಂದ್ರೆ, ರಾಜನಿಗೆ ಧರ್ಮಾಧರ್ಮಗಳ ವಿಷಯದಲ್ಲಿ, ಸರಿತಪ್ಪುಗಳ ವಿಷಯದಲ್ಲಿ ಏನಾದ್ರೂ ಸಂಶಯ ಬಂದ್ರೆ ಪುರೋಹಿತನನ್ನ ಕೇಳ್ಬೇಕು. ಮತ್ತೆ ರಾಜ್ಯದಲ್ಲಿ ಧರ್ಮ ಪಾಲನೆ ಮಾಡೋದೇ ರಾಜನ ಕರ್ತವ್ಯ. ಪ್ರಜೆಗಳನ್ನ ಯಾವ ದಾರಿಯಲ್ಲಿ ತಾನು ಕರ್ಕೊಂಡು ಹೋಗ್ಬೇಕು ಅದು ಗೊತ್ತಾಗಕ್ಕೆ ರಾಜನಿಗೆ ಏನು ಬೇಕು, ಧರ್ಮಾಧರ್ಮ ನಿರ್ಣಯ ಬೇಕು, ಆಚಾರ ಅನಾಚಾರ ನಿರ್ಣಯ ಬೇಕು, ಯುಕ್ತಾಯುಕ್ತತೆಯ ನಿರ್ಣಯ ಬೇಕು. ಅದೆಲ್ಲ ಎಲ್ಲಿದೆ? ಶಾಸ್ತ್ರ ಗ್ರಂಥಗಳಲ್ಲಿದೆ. ಅದು ಯಾವುದದು? ಸ್ಮೃತಿ ಮತ್ತು ಶಾಸ್ತ್ರ. ಶಾಸ್ತ್ರ ಅಂದಾಗ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ ಸಂಹಿತಾ ಗ್ರಂಥಗಳು ಎಂಬುದಾಗಿ. ಯಾವುದು? ಪರಾಶರ ಸಂಹಿತ, ಗರ್ಗ ಸಂಹಿತ, ಸುದರ್ಶನ ಸಂಹಿತ, ಇವುಗಳನ್ನೆಲ್ಲ ಮಂತ್ರಶಾಸ್ತ್ರಗಳು. ಹಾರೀತ ಸಂಹಿತ, ಹೀಗೆ ಅನೇಕ ಸಂಹಿತೆಗಳಿದೆ. ಕಲಿಗೆ ಹಾರೀತ ಸಂಹಿತೆ, ಪರಾಶರ ಸಂಹಿತೆ, ಅನುಷ್ಠೇಯವಾದದ್ದು ಇತ್ಯಾದಿ ಶಾಸ್ತ್ರಗಳು ಹೇಳುತ್ತೆ. ಒಟ್ಟಿನಲ್ಲಿ ಇಲ್ಲೆಲ್ಲ ಏನಿದೆ, ನಮ್ಮ ನಡೆ ಹೇಗಿರ್ಬೇಕು, ನಮ್ಮ ನಡೆ ಹೇಗಿರಬಾರದು ಅದನ್ನ ನಿರ್ಣಯ ಮಾಡಿ ಹೇಳುತ್ತೆ. ಈಗ ರಾಜನಾದವನಿಗೆ ಶಾಸ್ತ್ರಗಳನ್ನ ತಿಳ್ಕೊಂಡಿರ್ಬೇಕು ಅಂತ ರೂಲ್ಸ್ ಇಲ್ಲ. ಅವನಿಗೆ ಏನ್ ಗೊತ್ತಿರ್ಬೇಕು? ರಾಜ್ಯದ ಜವಾಬ್ದಾರಿಯಲ್ಲಿ ಸಾಮ ದಾನ ಭೇದ ದಂಡ ಇತ್ಯಾದಿಗಳು ಗೊತ್ತಿರ್ಬೇಕು. ಅವುಗಳನ್ನ ಅವನು ಮತ್ತೆ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿ, ಆದ್ರಿಂದ ರಾಜನಿಗೆ ಶಕ್ತಿತ್ರಯ ಸಂಪನ್ನ ಅಂತ ಹೇಳ್ತಾರೆ. ಅವೆಲ್ಲ ಅವನಲ್ಲಿ ಇರ್ಬೇಕು. ಆದ್ರೆ ಅವನಿಗೆ ಇದು ಬೇಕಾಗಿಲ್ಲ, ಆದ್ರೂ ಬೇಕು. ಯಾಕೆ ಅಂದ್ರೆ ಪ್ರಭುಶಕ್ತಿ ಅನ್ನುವಾಗ, ಮಂತ್ರಶಕ್ತಿ ಅನ್ನುವಾಗ ಆ ಉಚಿತಾನುಚಿತ ಪ್ರಜ್ಞೆ ಬೇಕು. ಅದನ್ನ ತಾನೇ ಕುಂಭಕರ್ಣ ರಾವಣನಿಗೆ ಹೇಳೋದು, ಅಣ್ಣ ಈಗ ಬಂದಂತ ಉಚಿತ ಪ್ರಜ್ಞೆ, ಯುಕ್ತಾಯುಕ್ತ ಪ್ರಜ್ಞೆ, ನೀನು ಸೀತೆಯನ್ನ ಅಪಹರಿಸಿಕೊಂಡು ಹೊರಟಿಯಲ್ಲ, ಅವಾಗ ಬಂದಿದ್ರೆ ಚೆನ್ನಾಗಿತ್ತು ಅಣ್ಣ. ಅಂದ್ರೆ ಆ ಯುಕ್ತಾಯುಕ್ತ ಪ್ರಜ್ಞೆ ಇದೆಲ್ಲ ರಾಜನಿಗೆ ಬೇಕು. ಅದೆಲ್ಲಕ್ಕೆ ಬೆನ್ನಲ್ಲಿ ಏನಿರ್ಬೇಕು? ಮಂತ್ರಜ್ಞಾನ, ಶಾಸ್ತ್ರಜ್ಞಾನ, ಸ್ಮೃತಿ ಜ್ಞಾನ ಇರ್ಬೇಕು. ಆದ್ದರಿಂದ ಒಬ್ಬ ರಾಜನ ಪ್ರೀತಿಯನ್ನ ಗಳಿಸ್ಬೇಕು ಅಂತಾದ್ರೆ
ರಾಜನಿಂದ ನನಗೊಂದು ಸ್ಥಾನ ದೊರಕಬೇಕು ಅಂತಾದ್ರೆ ನನಗೆ ಇದು ಯಾವ್ದಾದ್ರೂ ಜ್ಞಾನ ಇರ್ಬೇಕು. ನನಗದೇನೂ ಇಲ್ಲ. ಸ್ಮೃತಿ ಜ್ಞಾನವೂ ಇಲ್ಲ, ಶಾಸ್ತ್ರಜ್ಞಾನವೂ ಇಲ್ಲ. ಇನ್ನು ಲೋಕದಲ್ಲಿ ಅನೇಕ ವಿಧವಾದ ಅನಾರೋಗ್ಯದ ವಿಪತ್ತುಗಳು ಬರುತ್ತೆ. ಈಗ ಉದಾಹರಣೆಗೆ 5-6 ವರ್ಷಗಳ ಹಿಂದೆ ಬಂದಂತ ಕೊರೋನಾ ಸಂದರ್ಭದಲ್ಲಿ ಮೋದಿಯವರು ಅನೇಕ ವೈದ್ಯ ವಿಜ್ಞಾನಿಗಳನ್ನ ಆಶ್ರಯಿಸಿ ಅದಕ್ಕೆ ಯಾವ ರೀತಿಯಾದಂತಹ ಔಷಧಿ ಸಿದ್ಧಪಡಿಸ್ಬೋದು ಅದಕ್ಕೊಂದು ಟೀಮ್ ತಯಾರು ಮಾಡಿ ಅದರಿಂದ ಲೋಕಕ್ಕೆಲ್ಲ ಒಳಿತನ್ನ ಮಾಡಿ ನಮ್ಮ ದೇಶಕ್ಕೆ ಪರದೆ ಅಲ್ವೇ ಅದು ನಾವು ಹಾಗೆ ರಾಜನಿಗೆ ವೈದ್ಯಕೀಯದ ಅಗತ್ಯನೂ ಇರುತ್ತೆ. ಹಾಗೆ ನಾನೇನೋ ವೈದ್ಯಶಾಸ್ತ್ರದಲ್ಲಿ ನಿಪುಣ ಇದ್ದೀನಪ್ಪ, ಲೋಕಕ್ಕೆ ಬಂದಂತ ವಿಪತ್ತನ್ನ ಪರಿಹರಿಸೋದಕ್ಕೆ. ಮತ್ತೆ ಇದೆಲ್ಲ ರಾಜನಿಗೆ ಯುದ್ಧರಂಗದಲ್ಲೂ ಬೇಕಾಗತ್ತೆ. ಯಾಕೆಂದ್ರೆ ಯುದ್ಧರಂಗದಲ್ಲಿ ನಮ್ಮ ಸೈನಿಕರಿಗೆ ಆದಂತ ಪೆಟ್ಟುಗಳು, ವಿಪತ್ತುಗಳು, ಅವುಗಳಿಗೆ ತಕ್ಷಣ ಪರಿಹಾರ ಇದೆಲ್ಲ ಮಾಡಬೇಕಾಗಿರುತ್ತೆ. ಆದ್ರಿಂದ ಹಾಗೆ ರಾಜನಿಗೂ ಕೂಡ. ಆದ್ರಿಂದ ವೈದ್ಯ ಅನ್ನುವುದು ರಾಜವಂಶದ ಒಂದು ಇದರೊಳಗೆ ಅದು ಒಂದು ಸ್ಥಾನ. ನನಗೆ ಆ ರೀತಿ ವೈದ್ಯ ಜ್ಞಾನನೂ ಇಲ್ಲ. ನಾನು ಸ್ಮೃತಿ ಜ್ಞಾನನೂ ಪಡ್ಕೊಂಡಿಲ್ಲ. ಸ್ಮೃತಿ ಅಂದಾಗ ಅದು ಲೌಕಿಕವಾದ ಪಾರಮಾರ್ಥಿಕವಾದ ಎರಡೂ ವ್ಯವಹಾರಗಳನ್ನ ಹೇಳುತ್ತೆ. ಶಾಸ್ತ್ರ ಎಂಬುದು ನಮ್ಮ ನಡೆನುಡಿಗಳನ್ನ, ಶಾಸ್ತ್ರ ಅಂದ್ರೆ ಶಾಸನ ಮಾಡಿ ತಿದ್ದುತ್ತೆ, ನಮ್ಮನ್ನ ಒಂದು ಸುಂದರ ವಿಗ್ರಹ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇರುವಂತ ಅದು ಗೊತ್ತಿಲ್ಲ. ಹೋಗ್ಲಿ, ವೈದ್ಯಶಾಸ್ತ್ರದಲ್ಲಿ ನಾನು ನಿಪುಣ ಇದ್ದೇನೆ, ರಾಜನಿಗೆ ಬೇಕಾದ ಸಹಾಯಕನಾಗಿ ನಿಂತು ಸೇನೆಗೆ ಆಗಲಿ, ರಾಜ್ಯಕ್ಕಾಗಲಿ, ರಾಜಕೋಶಕ್ಕಾಗಲಿ, ರಾಜ ಅರಮನೆ ಎಲ್ಲಿಗಾಗ್ಲೂ ಒಂದು ಉಪಕಾರ ಮಾಡ್ತೀನಿ ಅಂದ್ರೆ ವೈದ್ಯಶಾಸ್ತ್ರನೂ ನನಗೆ ಗೊತ್ತಿಲ್ಲ. ಇನ್ನು ಈಗ ನಾನು ಯುದ್ಧರಂಗಕ್ಕೆ ಹೋಗೋದಕ್ಕೆ ಶಕುನ ಚೆನ್ನಾಗಿದೆಯೇ, ನಾನು ಯಾವುದೋ ಒಂದು ಯಾಗ ಮಾಡಬೇಕು ಶಕುನ ಚೆನ್ನಾಗಿದೆಯೇ, ಹೀಗೆ ಏನಾದ್ರೂ ಒಂದು ಯಾವುದು ಒಳ್ಳೆ ದಿನ ತಿಳಿಸಿ ಹೇಳಿ ಅಂದ್ರೆ ಆ ಶಕುನ ಜ್ಞಾನನೂ ನಂಗೆ ಗೊತ್ತಿಲ್ಲ. ಶಕುನ ಜ್ಞಾನದಲ್ಲಿ ಶಕುನ ಅಂತ ಯಾತಕ್ ಹೇಳ್ತಾರೆ ಅಂದ್ರೆ, ಶಕುನ ಅಂದ್ರೆ ಹಕ್ಕಿಯನ್ನ ಬಿಟ್ಟು ಒಂದು ರೀತಿಯಲ್ಲಿ ಅದು ಏನನ್ನೋ ತೋರಿಸುತ್ತೆ. ಒಂದ್ ಅಕ್ಷರನೋ, ಒಂದ್ ಅಂಕಿನೋ, ಒಂದ್ ಚೀಟಿ ಏನೋ ಇರುತ್ತೆ. ಅದರಲ್ಲಿರೋ ಮಾತಿನಿಂದ ನಾವು ಬೇರೆ ಬೇರೆ ಅರ್ಥಗಳನ್ನ ತಗೊಳ್ಬೇಕು. ಇದಕ್ಕೆ ನಾವು ರಾಮಚರಿತ ಮಾನಸಕ್ಕೆ ಒಂದು ಪಟ್ಟಿ ಕೊಟ್ಟಿರೋದು, ಮತ್ತೆ ಕೆಲವು ಪಾಕೆಟ್ ಕ್ಯಾಲೆಂಡರ್ಗಳ ಹಿಂದ್ಗಡೆ ಅಕ್ಷರಗಳಿರುತ್ತೆ. ಕಣ್ಣು ಮುಚ್ಕೊಂಡು ದೇವರ ಸ್ಮರಣೆ ಮಾಡ್ಕೊಂಡು ಅಕ್ಷರ ಮುಟ್ಟಿದ್ರೆ ಆ ಅಕ್ಷರ ಏನನ್ನ ಸೂಚಿಸುತ್ತೆ ಅಂತ ಅಲ್ಲಿ ಪಕ್ಕದಲ್ಲಿ ಬರೆದಿರ್ತಾರೆ. ಅಂದ್ರೆ ಆ ತರಹ ಅದು, ಇದು ಸುಮ್ನೆ ನಿಮಗೆ ಉದಾಹರಣೆಗೆ ಮನಸ್ಸಿಗೆ ಬರಕ್ಕೋಸ್ಕರ ಅಷ್ಟೇ. ಆದರೆ ಶಕುನ ಅನ್ನೋದು ಹಕ್ಕಿಯನ್ನ ಬಿಟ್ಟು ಆ ಹಕ್ಕಿಯಿಂದ ವಿಚಾರಗಳನ್ನ ತಿಳ್ಕೊಳ್ಳೋದು ಒಂದಾದ್ರೆ, ಇನ್ನೊಂದು ಅದಕ್ಕೆ ಒಂದು ದೊಡ್ಡ ಶಾಸ್ತ್ರ ಇದೆ. ನಮ್ಮಲ್ಲಿ ಕಾಗೆ ಕೂಗಿದ್ರೆ, ಕಾಗೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಹೋದ್ರೆ, ಕಾಗೆ ಉತ್ತರದಿಂದ ಪೂರ್ವಕ್ಕೆ, ಆಗ ಅನೇಕ ಕಾಗೆಯದೇ ಒಂದು ಶಕುನ ಇದೆ. ಅನೇಕ ಬೆಕ್ಕಿನ ಶಕುನ ಎಲ್ಲ ಹೇಳ್ತಾರಲ್ಲ, ಅಯ್ಯೋ ಬೆಕ್ಕು ಬಂದ್ಬಿಡ್ತು ಅದಕ್ಕೆ ವಾಪಸ್ ಬಂದೆ, ಹೋದ್ ಕೆಲ್ಸ ಆಗುತ್ತೋ ಇಲ್ವೋ ಅಂತ ಮನೆಗ್ ಬಂದು 5 ನಿಮಿಷ ಬಿಟ್ಟು ಹೋಗ್ತಾರೆ. ಎಲ್ಲೋ ಹೋಗ್ತಿರೋ, ಇದೆಲ್ಲ ಈಗ ಬಿಟ್ಟು ಹೋಗಿದೆ, ಒಂದು ಕಾಲದಲ್ಲಿ ಇದಿತ್ತಲ್ಲ. ಆದ್ರೆ ಶಕುನ ಎನ್ನುವುದು ಸಾಧಾರಣ ಅಲ್ಲ. ಕಾಗೆ ಅಂದ್ರೆ ನಿಜವಾಗಿ ಆಶ್ಚರ್ಯ ಅನ್ಸುತ್ತೆ. ಎಲ್ಲ ಕಾಗೆ ಅಲ್ಲ. ಕಾಗೆ ಅಂದಾಗ ಕಾಗೆಗೆ ಲಕ್ಷಣನೇ ಹೇಳುತ್ತೆ ಯಾವುದು ಶಕುನ ಶಾಸ್ತ್ರ ಹೇಳುವಾಗ. ಬಿಳಿ ಕುತ್ತಿಗೆ ಇರುವ, ಕೊಕ್ಕು ಹೀಗಿರುವ ಕಾಗೆ ಅಂತ ಒಂದು, ಪೂರ್ಣ ಕಪ್ಪಾಗಿರುವ ಕಾಗೆ ಒಂದು, ಕಪ್ಪು ಕಾಗೆಯಲ್ಲಿ ಪುಕ್ಕ ಬದಲ, ಎಷ್ಟು ರೀತಿ ಆ ಕಾಗೆ ಹೀಗ್ ಮಾಡಿದಾಗ ಏನು ಫಲ, ಈ ಕಾಗೆ ಹಾಗೆ ಮಾಡಿದಾಗ ಏನು ಫಲ. ಇದು ಅಸಾಧಾರಣವಾದ ಒಂದು ವಿದ್ಯೆ. ಅಂಥ ವಿದ್ಯೆ ನಂಗದು ಗೊತ್ತಿಲ್ಲ. ಶಕುನ ಶಾಸ್ತ್ರನೂ ಗೊತ್ತಿಲ್ಲ. ಯಾವುದು ಹೇಗಾದ್ರೆ ಒಳ್ಳೇದು, ಯಾವುದು ಹೇಗಾದ್ರೆ ಕೆಟ್ಟದ್ದು, ನಂಗದು ಗೊತ್ತಿಲ್ಲ. ಆದ್ರಿಂದ ಹೋಗ್ಲಿ, ಇನ್ನು ರಾಜನನ್ನ ಮೆಚ್ಚಿಸ್ತೀನಪ್ಪ. ರಾಜನ ಸಭೆಯಲ್ಲಿ ಪ್ರತ್ಯುತ್ಪನ್ನ ಮತಿಯಾಗಿ ರಾಜ ಒಂದು ಇದನ್ನ ಹೇಳ್ತಾನೆ, ಏನಪ್ಪ, ಚಂದನ ಅಗ್ನಿ ಚಂದನ ಪಂಕ ಶೀತಲಹ ಅಂತ ಒಂದು ಸಮಸ್ಯೆ. ಅದನ್ನ ನಾವು ಸುಮ್ನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಭೋಜರಾಜನ ಆಸ್ಥಾನದಲ್ಲಿ ಈ ತರದ್ದು ಭೋಜ ಪ್ರಬಂಧ ಅಂತ ಒಂದಿದೆ ನಮ್ಮಲ್ಲಿ. ಅದ್ರೊಳಗೆ ಈ ತರ ಬರುತ್ತೆ. ಭೋಜರಾಜ
ಒಂದು ಸಲ ಈ ತರ ಒಂದು ಇದನ್ನ ಇಟ್ಟ ಸಭೆನಲ್ಲಿ. ಅಗ್ನಿ ಚಂದನ ಪಂಕ ಶೀತಲಹ, ಶ್ರೀಗಂಧದ ಉಂಡೆ ಹೇಗೆ ತಣ್ಣಗಿರುತ್ತೋ ಹಾಗೆ ಬೆಂಕಿ ತಣ್ಣಗಿದೆ, ಈ ಸಮಸ್ಯೆ ಪೂರೈಸಿ. ಆಗ ಎಲ್ಲ ರಾಜರು ಅದೇಂಗೆ ಬೆಂಕಿ ತಣ್ಣಗಿದೆ, ಎಷ್ಟು ಪ್ರತಿಜ್ಞೆ ಮಾಡಿದ್ರು, ಎಷ್ಟು ಶಾಸ್ತ್ರಗಳು ತೆಗೆದ್ರು ಬೆಂಕಿ ತಣ್ಣಗಿದೆ ಅಂತ ಪ್ರೂವ್ ಮಾಡಕ್ಕಾಗಲ್ವೇ? ಆಗ ಕಾಳಿದಾಸನಿಗೆ ಮಾತ್ರ ಅದು ಸಾಧ್ಯ ಆಯ್ತಂತೆ. ಒಂದು ಕಥಾಭಾಗ ಬರುತ್ತೆ ಅಲ್ಲಿ. ಏನಪ್ಪಾ ಅಂದ್ರೆ, ಒಂದು ಮನೆಯಲ್ಲಿ ಪತಿಗೆ ಆರೋಗ್ಯ ಇಲ್ಲ. ಪತಿಯನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಪತಿಗೆ ತಲೆನೋವು ಏನೋ ಬಾಧೆ ಪಡ್ತಾ ಇದ್ದಾರೆ. ಪತ್ನಿ ಪತಿಯ ಸೇವೆ ಮಾಡ್ತಾ ಇದ್ದಾಳೆ. ಮಗು ಒಂದೂವರೆ ವರ್ಷದ ಮಗು ಅಲ್ಲಿ ಮಲಗ್ಕೊಂಡಿದೆ. ಈಗಿನ ಕಾಲದ ಮನೆಯಲ್ಲ, ಕೆಳಗಡೆಗೆ ಅಷ್ಟು ದೂರದಲ್ಲಿ ಒಂದು ಒಲೆ ಉರಿತಾ ಇದೆ. ಬೆಂಕಿ, ಸಣ್ಣ ಬೆಂಕಿ, ಏನ್ ಜೋರ್ ಬೆಂಕಿ ಅಲ್ಲ, ಸಣ್ಣದಾಗಿ ಕೋಡೊಲೆ, ಅದು ಉರಿತಾ ಇದೆ. ಪತಿಗೆ ಇವಳು ಸೇವೆ ಮಾಡ್ತಾ ಮಾಡ್ತಾ ಹಾಗೇ ನಿದ್ದೆ ಹತ್ತಿದೆ. ಈಗೇನಾಯ್ತು, ಮಗುಗೆ ಎಚ್ಚರ ಆಗ್ಬಿಡ್ತು. ಮಗು ಎಚ್ಚರ ಆಗಿ ಅಂಬೆಗಾಲು ಇಟ್ಕೊಂಡು ಹೊರಟು ಬಿಡ್ತು. ಇವಳಿಗೆ ಈಗ ತಟ್ಟಂತ ಹೇಳೋಣ ಅಂದ್ರೆ, ಪಾಪ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ರು ಪತಿ, ಇಷ್ಟೊತ್ತು ಬಾಧೆಯಿಂದ ನಲಗಿದ್ದಾರೆ, ಈಗ ತಾನೇ ಕಣ್ಣು ಹತ್ತಿದೆ, ನಾನು ಎದ್ದು ಬಿಟ್ರೆ ಪತಿಗೆ ಮತ್ತೆ ಅಸ್ವಸ್ಥತೆ ಬರುತ್ತಲ್ಲ ಅಂತ ಇವಳು ಯೋಚನೆ ಮಾಡ್ಕೊಂಡು. ಆದ್ರೆ ಮಗು ಅಂಬೆಗಾಲಿಟ್ಕೊಂಡು ಬೆಂಕಿ ಕೆಂಪು ಕಾಣುತ್ತಲ್ಲ, ಅದ್ರ ಕಡೆ ಹೊಟ್ಟೋಗ್ತಾ ಇದೆ, ಒಲೆ ಕಡೆಗೆ. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಅವಳು ಶಿಶುಂಪತ, ಇದು ನೋಡಿ ಕಾಳಿದಾಸ ಆ ಚಂದನ ಪಂಕ ಶೀತಲಾಗೆ ಹೇಳೋದು, ಶಿಶುಂಪತಂತಂ ಪ್ರಸವೀಕ್ಷ್ಯ ಪಾವಕೆ. ಮಗು ಅಂಬೆಗಾಲಿಟ್ಕೊಂಡು ಹೋಗಿ ಬೆಂಕಿಲಿ ಬೀಳ್ತಾ ಇರೋದನ್ನ ನೋಡ್ತಾ ಪ್ರಬೋಧಯಾಮಾಸ ಪತಿಮ್ನ ಪತಿವ್ರತೆ ಗಂಡನ ಎಬ್ಬಿಸ್ಲಿಲ್ಲ. ಆದ್ರೆ ಏನ್ ಮಾಡಿದ್ಲು, ಸರ್ವಕರ್ಮ ಸಾಕ್ಷಿ ಪ್ರಭು, ನಿನಗ್ ಗೊತ್ತಿದೆ ನಾನು ನಡ್ಕೊಳ್ತಿರೋದು ಏನು ಅಂತ. ಹಾಗೆ ನೀನು ಈಗ ಕಂದನನ್ನ ರಕ್ಷಿಸಬೇಕಾದವನ್ ನೀನು ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡ್ಕೊಂಡಾಗ ತದಾಭವತ್ ಚಂದನ ಪಂಕ, ಅವಳ ಪ್ರಾರ್ಥನೆಗೆ ಅವನು ಚಂದನ ಪಂಕ ಶೀತಲಹ. ಹಾಗೆ ಅಂದ್ರೆ ಇಲ್ಲಿ ಚಂದನ ಪಂಕ ಶೀತಲಹ ಅನ್ನುವುದು ರಾಜ ಕೊಟ್ಟಂತ ಸಮಸ್ಯೆ. ಅದಕ್ಕೆ ಒಂದು ಪರಿಹಾರ ಬರ್ಬೇಕಾದ್ರೆ ಅದಕ್ಕೊಂದು ಸಂದರ್ಭ ನಿರ್ಮಾಣ ಆಗ್ಬೇಕಲ್ಲ. ಅಂಥ ಒಂದು ಪಾಂಡಿತ್ಯ ನನಗಿದ್ಯಾ? ರಾಜನಿಗೆ ಹೋಗ್ಲಿ, ರಾಜ ಭಲೆ ನೀನಂಥವ್ನು ನೀನ್ ಇಂಥವ್ನು. ನಾವು ಶಾಸನಗಳಲ್ಲಿ ನೋಡ್ತೇವೆ, ನಮ್ಮ 5-6ನೇ ಶತಮಾನ, ಯಾಕೆ 1ನೇ ಶತಮಾನ ಸಮುದ್ರಗುಪ್ತನ ಶಾಸನ ದೊಡ್ಡ ಶಾಸನ, ಎಂಥ ವೈಭವೋಪೇತವಾದ ಕಾವ್ಯ ಲಕ್ಷಣದಿಂದ ಕೂಡಿದೆ. ಅಂಥ ಶಾಸನಗಳಲ್ಲಿ ಪ್ರತ್ಯುತ್ಪನ್ನ ಮತಿಗಳಾದ ಕವಿಗಳು ಅದ್ಭುತವಾಗಿ ಕಾವ್ಯ ರಚನೆ ಮಾಡಿ ಶಾಸನಗಳಲ್ಲಿ ರಾಜನ ಒಂದು ಬಲವನ್ನ, ರಾಜನ ಸ್ಥೈರ್ಯವನ್ನ, ರಾಜನ ಯುದ್ಧ ನೈಪುಣ್ಯವನ್ನ ಎಲ್ಲವನ್ನ ವರ್ಣನೆ ಮಾಡ್ತಾರೆ. ಹಾಗೆ ರಾಜನಿಗೆ ಅವರು ಪ್ರಿಯರಾಗುತ್ತಾರೆ. ನನಗೆ ಆ ರೀತಿ ಕವಿತಾ ಶಕ್ತಿನೂ ಇಲ್ವೇ, ಕಾವ್ಯ ರಚನೆ ಮಾಡಿ ರಾಜನನ್ನ ನಾನು ಸಂತೋಷಗೊಳಿಸ್ಕೊಳ್ತೇನೆ ಅನ್ನುವಂಥದ್ದಾಗ್ಲಿ, ಸಭೆಯಲ್ಲಿ ಈ ರೀತಿ ಸಮಸ್ಯೆ ಇಟ್ರೆ ಸಮಸ್ಯೆಗೆ ಪರಿಹಾರವನ್ನ ಹೇಳ್ತೀನಿ ಅನ್ನುವಂಥದ್ದಾಗ್ಲಿ ಆ ಜ್ಞಾನನೂ ಇಲ್ಲ. ಇನ್ನು ಫಣಿತವು ಅಂದ್ರೆ ಗಾನ ಫಣಿತವು, ಗಾನ ಸಂಗೀತ ವಿದ್ಯೆಯಿಂದ ರಾಜನನ್ನ ಸಂತೋಷ ಪಡಿಸೋಣ, ರಾಜನಿಗೆ ಹಾಗೆ ಆನಂದವನ್ನು ಉಂಟು ಮಾಡೋಣ. ನಾವು ನಮ್ಮ ಜಯಚಾಮರಾಜ ಒಡೆಯರವರ ಕಾಲದವರೆಗೆ ನೋಡ್ತೇವೆ, ಯಾರು ವಾಸುದೇವಾಚಾರ್ಯರು, ಇವರೆಲ್ಲರೂ ಕೂಡ ದೊಡ್ಡ ವೀಣೆ ಶೇಷಣ್ಣ ಅವರು ದೊಡ್ಡ ವಿದ್ವಾಂಸರು. ರಾಜನಿಗೆ ಸಂಗೀತದಲ್ಲಿ ಸಂತೋಷವನ್ನ ಕೊಡ್ತಿದ್ರು, ರಾಜ ಅವ್ರ ಹತ್ರ ಕಲಿತಾ ಇದ್ರು. ಮತ್ತೆ ಇಂಥಿಂತ ದೇವರ ಮೇಲೆ ಇಂಥಿಂತ ಒಂದು ರಾಗದಲ್ಲಿ ಇಂಥಿಂತ ಕೃತಿ ರಚನೆ ಮಾಡ್ತೀರಾ, ಹಾಗೆಲ್ಲ ಇರ್ತು. ಆ ರೀತಿ ಮಾಡೋಣ, ನನಗ ಆಸಕ್ತಿನೂ ಇಲ್ಲ. ಗಾನ ಪಣಿತವು. ಇನ್ನು ಪುರಾಣೇ ಮಂತ್ರೇವಾ, ಪುರಾಣದಲ್ಲಾಗಲಿ ಮಂತ್ರಗಳನ್ನ ಪ್ರಯೋಗ ಮಾಡುವುದರಲ್ಲಾಗಲಿ, ಈಗ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಹನುಮ ಹನುಮ ಹನುಮ, ಇದೊಂದು ದೊಡ್ಡ ಮಂತ್ರ. ಓಂ ಶ್ರೀ ಹನುಮ ಜೈ ಹನುಮ ಜೈ ಜೈ ಹನುಮ, ಅದು ಒಂದು ಮಂತ್ರ. ಯಾವ ಮಂತ್ರ ಯಾವಾಗ ಏನು ತರ ಕೆಲಸ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಯಾವ ಮಂತ್ರವನ್ನ ಜಪಿಸಬೇಕು, ಇದೆಲ್ಲ ಗೊತ್ತಿದ್ರೆ ಲೋಕದಲ್ಲಿ ಆಪತ್ತು ವಿಪತ್ತುಗಳು ಬಂದಾಗ, ನಾವೇ ಉದಾಹರಣೆಗೆ ಕೊರೋನಾ ಟೈಮಲ್ಲಿ ಮತ್ತೆ
ಇದು ಎಲೆಕ್ಷನ್ ಟೈಮಲ್ಲಿ ಪ್ರತಿ ಮನೆಯಲ್ಲಿ ನಾವು ವಿಷ್ಣು ಸಹಸ್ರನಾಮ ಹೇಳ್ಬೇಕು, ಪ್ರತಿ ಮನೆಯಲ್ಲಿ ದೇವರ ಸ್ತುತಿ ಮಾಡ್ಬೇಕು, ಸಂಜೆಯ ಪ್ರತಿ ಮನೆಯವರು ದೀಪ ಹಚ್ಬೇಕು, ಏನೇನೆಲ್ಲ ಮಾಡಿದ್ವಲ್ವ. ಆತರ ಯಾವ ಮಂತ್ರಕ್ಕೆ ಯಾವ ಫಲ ಅದು ಯಾವುದು ನನಗೆ ಗೊತ್ತಿಲ್ಲ. ಯಾಕೆ ನಾನು ಈ ಕಾಂಟೆಂಪರರಿ ಇದನ್ನ ಹೇಳ್ತೀನಂದ್ರೆ ಚಿತ್ರ ನಿಮಗೆ ಬರ್ಬೇಕು, ಯಾಕೆ ಇಲ್ಲಿ ಕವಿ ಇದನ್ನ ಹೇಳ್ತಿದ್ದಾರೆ ಅಂತ. ಇದೆಲ್ಲ ಇದ್ರೆ ರಾಜನಿಂದ ಒಂದು ಪ್ರೀತಿ, ರಾಜನಿಂದ ಒಂದು ಅನುಗ್ರಹ, ರಾಜನ ಅನುಗ್ರಹ ಇದ್ರೆ ನಮ್ಗೆ ಕೈಗೆ ಭಿಕ್ಷೆ. ನನ್ಗಿದೇನೂ ಇಲ್ವೇ, ಮಂತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಹೋಗ್ಲಿ ಸ್ತೋತ್ರ ಮಾಡ್ಕೊಂಡು ಭಲೆ ಭಲೆ ಉಗೆ ಉಗೆ ಅಂತ ಒಂದಿ ಮಾಗಧರು ಇರ್ತಾರಲ್ಲ, ಹಾಗೆ ಬೆಳಗ್ಗೆ ಎದ್ದು ಸ್ತೋತ್ರ ಮಾಡಿ ಎಬ್ಬಿಸೋಣ, ರಾತ್ರಿ ಮಲಗುವಾಗ ಮಲ್ಕೊಳ್ಳಿ ಮಹಾರಾಜರೇ ನೀವಂತ ಅದ್ಭುತ ಕೀರ್ತಿಶಾಲಿಗಳು ಅನ್ನೋ ಅದೂ ಇಲ್ಲ. ಹೋಗ್ಲಿ ನಟನ ಗೊತ್ತಿದ್ಯಾ, ನಾಟಕಗಳನ್ನ ಮಾಡ್ತಾ ಅದ್ಭುತವಾದ ಅದ್ಭುತ ರಾಮಾಯಣ, ವೀರಾಂಜನೇಯ ಈ ರೀತಿಯಾದ ಅದ್ಭುತವಾದ ನಟನಗಳನ್ನ ಮಾಡಿ ರಾಜನನ್ನ ಒಲಿಸ್ಕೊಳ್ಳೋಣ, ಅದು ನನಗೆ ಗೊತ್ತಿಲ್ಲ. ನಟನ ಇನ್ನು ಹಾಸ್ಯೇಶು ಇಷ್ಟರಲ್ಲಿ ಅಚತುರಃ, ಇದಿಷ್ಟು ಒಂದೇ ಪದ, ಯಾವುದು ಒಂದೇ ಪದ ಅಲ್ಲ, ಸ್ಮೃತಿಯಲ್ಲಾಗಲಿ, ಸ್ಮೃತಿಯಲ್ಲಾಗಲಿ, ಶಾಸ್ತ್ರದಲ್ಲಾಗಲಿ, ವೈದ್ಯದಲ್ಲಾಗಲಿ, ಶಕುನ ಶಾಸ್ತ್ರದಲ್ಲಾಗಲಿ, ಕವಿತೆಯನ್ನ ರಚನೆ ಮಾಡುವುದರಲ್ಲಾಗಲಿ, ಗಾನವನ್ನ ಸಂಗೀತ ವಿದ್ಯೆಯಲ್ಲಾಗಲಿ, ಪುರಾಣದಲ್ಲಾಗಲಿ, ಮಂತ್ರದಲ್ಲಾಗಲಿ, ರಾಜನನ್ನ ಸ್ತುತಿ ಮಾಡುವ ಒಂದಿಮಾಗಧ ಮೊದಲಾದಂಥದರಲ್ಲಾಗಲಿ, ನಟನೆಯಲ್ಲಾಗಲಿ, ಹಾಸ್ಯದಲ್ಲಾಗಲಿ ನಾನು ಅಚತುರ. ರಾಜನಿಗೇನೋ ಬೇಜಾರಾಗಿದೆ, ಒಂಚೂರು ಹಾಸ್ಯ ಮಾಡಿ ರಾಜನ ಬೇಸರನ ದೂರ ಮಾಡೋಣ. ಅದಕ್ಕೆ ನಾವು ಸಂಸ್ಕೃತ ನಾಟಕಗಳಲ್ಲಿ ವಿದೂಷಕ ಅಂತ ಒಂದು ಪಾತ್ರವನ್ನ ನೋಡ್ತೇವೆ. ರಾಜನಿಗೆ ಕಷ್ಟ ಬಂದಾಗೆಲ್ಲ ಅವನು ಒಬ್ಬ ಮಂತ್ರಿಗಳಲ್ಲಿ ಒಂದು ಸ್ಥಾನ ಅವನಿಗೂ. ಆ ರೀತಿ ಅವನು ರಾಜನಿಗೆ ಸಮಾಧಾನವನ್ನ ಕೊಡುವವನು. ಆದ್ರಿಂದ ಹಾಸ್ಯ ಅದರಲ್ಲೂ ನನಗೆ ಇಲ್ಲ. ಆದ್ರಿಂದ ಒಬ್ಬ ರಾಜನನ್ನೇ ಕಥಂ ರಾಜ್ಞಾಂ ಪ್ರೀತಿರ್ಭವತಿ, ಇದು ಏನೂ ಇಲ್ಲ ಅಂದ್ರೆ ರಾಜನ ಪ್ರೀತಿ ನನಗೆಲ್ಲಿ ಸಿಕ್ಕತ್ತೆ, ನಾನು ಹೇಗೆ ತಾನೇ ರಾಜನ ಪ್ರೀತಿಯನ್ನ ಗಳಿಸ್ತೇನೆ. ಹಾಗಿರುವಾಗ ಪಶುಪತೆ, ನಾನು ಕೋಹಂ, ನಾನು ಯಾರು, ಒಂದು ಪಶು ಮಾತ್ರ, ನಾನು ಒಂದು ಸಣ್ಣ ಪಶು ಮಾಂ ಸರ್ವಜ್ಞ, ಪಶುವಾದ ನನ್ನನ್ನ ನೀನು ಪಶುಪತಿ, ನೀನ್ ಮರಿಬೇಡ. ನಾನ್ಯಾರು ನಾನು ಕೇವಲ ಒಂದು ಪಶು ಮಾತ್ರ, ನನಗೆ ಜ್ಞಾನಾದಿಗಳಿಲ್ಲ. ಮಾನವ ಅಂದ್ರೆ ಜ್ಞಾನ ಇದೆ ಅಂತ, ಮನು ಅವಬೋಧನೆ ಅಲ್ವೇ, ಜ್ಞಾನ ಇದೆ ಅಂತ, ನನಗೆ ಯಾವ ಜ್ಞಾನನೂ ಇಲ್ಲ. ನಾನು ಒಂದು ಪಶು ಮಾತ್ರ, ಪಶು ಸದೃಶನಾಗಿದ್ದೇನೆ. ಹಾಗಿರುವ ಪಶು ಮಾಂ ಪ್ರಥಿತ ಕೃಪಯ, ನಿನ್ನ ಕೃಪೆ ಅತ್ಯಂತ ಪ್ರಸಿದ್ಧಿಯನ್ನ ಹೊಂದಿದೆ. ಮತ್ತೆ ನೀನು ಪಶುಪತಿ ಎನ್ನುವ ಬಿರುದನ್ನ ಹೊಂದಿದೀಯೆ. ಆದ್ರಿಂದ ಪಶುವಾದ ನನ್ನನ್ನ ಯಾರು ಕಂಟ್ರೋಲ್ ಮಾಡ್ಬೇಕು? ಪಶುಪತಿಯಾದ ನೀನೆ. ಆದ್ರಿಂದ ಪ್ರಥಿತ ಕೃಪಯ ವಿಭೋ ಪಾಲಯ ಮಾಂ, ಪ್ರಭುವೇ ನನ್ನನ್ನ ರಕ್ಷಿಸು. ನಾನು ಲೋಕದಲ್ಲಿರುವ ಯಾರನ್ನಾದ್ರೂ ಒಲಿಸಿಕೊಂಡು ಯಾರಿಂದಾದ್ರೂ ಕೃಪಾಭಿಕ್ಷೆಯಿಂದ ಊಟವನ್ನ ಪಡೆಯೋದಕ್ಕೆ ಅನ್ನವನ್ನೋ ಆಸ್ತಿಯನ್ನೋ ಸ್ಥಾನವನ್ನೋ ಗಳಿಸಿಕೊಂಡು ಇರ್ತೀನಿ ಅಂದ್ರೆ ನಂಗೆ ಏನು ಗೊತ್ತಿಲ್ಲ ದೇವ್ರೆ, ನನ್ಗೇನು ಗೊತ್ತಿಲ್ಲ. ನಾನು ಅತ್ಯಂತ ಪಶು ಸದೃಶನಾದವನು. ಪಶುವೇ, ಸದೃಶ ಅಲ್ಲ, ನಾನು ಪಶುವೇ. ಪಶು ಮಾಂ, ನಾನು ಪಶು, ನೀನು ಪಶುಪತಿ. ಆದ್ದರಿಂದ ಪ್ರಥಿತ ಕೃಪಯ, ನಿನ್ನ ಕೃಪೆ ಎಂಬುದು ಅತ್ಯಂತ ಪ್ರಸಿದ್ಧವಾದುದು. ಆ ಅತ್ಯಂತ ಪ್ರಸಿದ್ಧವಾದ ಕೃಪೆಯಿಂದ ಮಾಂ ಪಾಲಯ, ನನ್ನನ್ನು ಪಾಲಿಸಲಾರೆಯ, ನನ್ನನ್ನು ರಕ್ಷಿಸಲಾರೆಯ, ದಯಮಾಡಿ ನನ್ನನ್ನು ರಕ್ಷಿಸು. ಯಾಕೆ ನೀನ್ ನನ್ನನ್ನು ರಕ್ಷಿಸ್ಬೇಕು? ನನ್ನ ಮನೆಯಲ್ಲಿ 100 ಹಸು ಇದೆ. 100 ಹಸು ಇದೆಯಲ್ಲ, 99 ಹಸು ಕಾಡಿಂದ ವಾಪಸ್ ಮನೆಗ್ ಬಂತು. ಒಂದ್ ಹಸು ಹೋದ್ರೆ ಹೋಗ್ಲಿ ಅಂತ ಬಿಡ್ತೀನ? ಇಲ್ಲ, ಹುಡ್ಕೊಂಡು ಹೋಗ್ತೀನಿ. ರಾತ್ರಿ ಎಲ್ಲಾ ಕಾಡಲ್ಲಿ ಟಾರ್ಚ್ ಹಾಕೊಂಡು ದೊಂದಿ ಇಟ್ಕೊಂಡು, ದೊಂದಿ ಅಂದ್ರೆ ಕಡ್ಡಿಗಳಿಗೆ ಎಲ್ಲ ಸೇವಕರನ್ನು ಕರ್ಕೊಂಡು ಹುಡುಕ್ತೇನೆ. ಎಲ್ಲಿ ಹೋಯ್ತು ನಮ್ಮನೆ ಹಸು, ಎಲ್ಲಿ ಹೋಯ್ತು ನಮ್ಮನೆ ಹಸು, ಯಾರ ಮನೆ ಹೊಲದ ಇದ್ರೊಳಗೆ ಬೇಲಿ ಒಳಗಿದೆ ಹುಡುಕ್ತೀನಿ ತಾನೆ. ಒಬ್ಬ ಸಾಧಾರಣನು ಹಾಗಿರುವಾಗ ನೀನು ಎಲ್ಲ ಪಶುಗಳಿಗೆ ಪತಿ ಅಲ್ವಾ? ನನ್ನ ಪಶುವಾದ ನನ್ನನ್ನ, ಪಶು ಯಾಕೆ? ಏನು ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ನೀನು ಮಾಯಿ,
ನಾನು ಮಾಯೆಯನ್ನ ಅರಿಯದವನು, ಮಾಯೆಯ ಪಾಶದಲ್ಲಿ ಬದ್ಧನಾಗಿ ಹೋಗಿರೋನು. ನನ್ನನ್ನ ನೀನು ಬಿಡಿಸ್ಲಾರಿಯ, ನನ್ನನ್ನ ನೀನು ಉದ್ಧಾರ ಮಾಡಲಾರಿಯ ಪ್ರಭೋ, ನನ್ನನ್ನು ಉದ್ಧಾರ ಮಾಡಪ್ಪ ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಹೇಳುವಾಗ ಪಶು ಅಂದ್ರೆ ಏನು ಅನ್ನುವುದನ್ನ ನಾವು ಮೊದಲೇ ಹೇಳ್ಕೊಂಡಿದ್ದೇವೆ. ಬ್ರಹ್ಮಾದಿ ಸ್ಥಾವರ ಪರ್ಯಂತಂ ಎಲ್ಲವೂ ಕೂಡ ಪಶು ಎಂಬುದಾಗಿ ಹೇಳಿರುವುದನ್ನ ಮಹಾಭಾರತದಲ್ಲಿ ಕೂಡ ಹೇಳುವಾಗ ಆತ್ಮನಃ ಪಶವ ಪ್ರೋಕ್ತಾಹ, ಎಲ್ಲ ಆತ್ಮ ಅಂದ್ರೆ ಪ್ರತಿಯೊಂದು ಜೀವಿಗಳ, ಪ್ರತಿಯೊಂದು ಸ್ಥಾವರ ಜಂಗಮವಾದ ಪ್ರತಿಯೊಂದರಲ್ಲಿ ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯವನ್ನ ಪಶು ಎಂಬುದಾಗಿ ಕರೀತಾರೆ. ಆದ್ರಿಂದ ಆತ್ಮಾನಃ ಪಶವಃ ಪ್ರೋಕ್ತಾಹ, ಆತ್ಮವನ್ನು ಪಶು ಎಂಬುದಾಗಿ ಕರೀತಾರೆ. ಅವ್ರು ಎಲ್ಲಿದ್ದಾರೆ? ಸಂಸಾರವರ್ತಿನಃ, ಈ ಪ್ರಪಂಚದಲ್ಲೇ ಬಿದ್ದಿದ್ದಾರೆ. ಈ ಸಂಸಾರದಲ್ಲಿ ಬಿದ್ದು ಸದಾ ಬಂದು ಹೋಗಿ ಜನನ ಮರಣದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅವರನ್ನ ಏನಂತ ಕರೀತಾರೆ? ಪಶು ಎಂಬುದಾಗಿ ಕರೀತಾರೆ. ತೇಷಾಂ ಪತಿತ್ವಾತ್, ಅವರೆಲ್ಲರಿಗೆ ನೀನು ಪತಿ, ಆದ್ರಿಂದ ದೇವೇಶಃ ಶಿವಃ ಪಶುಪತಿ ಸ್ಮೃತಃ, ಎಲ್ಲ ದೇವತೆಗಳಿಗೆ ಒಡೆಯನಾದ. ನಾವು ಹಿಂದೆ ನೋಡಿದ್ವಲ್ಲ, ಮಹಾದೇವಂ ದೇವಂ ಅಲ್ವ, ಅದು ಆ ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ಚಿದಾಲಂಬಂ ವಿಡಂಬಿತಂ ಅಂತೆಲ್ಲ ನೋಡಿದ್ವಲ್ಲ, ಅವನು ಮಹಾದೇವಂ ದೇವಂ, ಎಲ್ಲ ದೇವತೆಗಳಿಗೂ ಕೂಡ ಒಡೆಯನಾದವನಿದಾನಲ್ಲ, ಅವನೇ ಪಶುಪತಿ. ಇದು ಮಹಾಭಾರತದಲ್ಲಿ ಬರುವಂತ ಒಂದು ಶ್ಲೋಕ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಅಂದ್ರೆ ದೃಢಪಡಿಸಿಕೊಳ್ಳೋದಕ್ಕಷ್ಟೇ ಏನ್ ಹೇಳ್ತಾರಪ್ಪ ಅಂದ್ರೆ, ನಾವು ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ವಿ? ಅನನ್ಯವಾಗಿ ಪರಮಾತ್ಮನನ್ನ ಆಶ್ರಯಿಸಿದವನೇ ಪಶುವಲ್ಲದವನು. ಅದನ್ನ ಇಲ್ಲಿ ಬೃಹದಾರಣ್ಯಕದಲ್ಲಿ ಹೇಳ್ತಿದ್ದಾರೆ. ಯಹ ಅನ್ಯಾಂ ದೇವತಾಂ ಉಪಾಸ್ತೆ ಅನ್ಯೋಸೌ ಇತಿ. ಇವನು ಬೇರೆ ನಾನು ಬೇರೆ, ಈ ಬೇರೆ ಭಾವ ಎಲ್ಲಿವರೆಗಿದೆ? ಅಲ್ಲಿ ಏನಿದೆ? ಪಶುತ್ವ ಇದೆ. ಇದು ಬೃಹದಾರಣ್ಯಕದ ಮಾತು. ಆದ್ರಿಂದ ಅನ್ಯೋಹಂ, ಇವನು ಬೇರೆ ನಾನು ಬೇರೆ, ಈ ಬೇರೆ ಎಂಬ ಭಾವ ಅದೇ ತಾನೇ ರಾಗದ್ವೇಷಕ್ಕೆ ಕಾರಣ, ಅದೇ ತಾನೇ ಪಾಶ, ಅದೇ ತಾನೇ ಜೀವಿಯನ್ನ ಸಂಸಾರದಲ್ಲಿ ಕಟ್ ಹಾಕೋದು. ಆದ್ರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ನಸವೇದ ಯಥಾ ಪಶು, ಅವನು ಪಶು. ಆದ್ರಿಂದ ಏವಂ, ಅದು ಬೃಹದಾರಣ್ಯಕ ಉಪನಿಷತ್ತಿನ ಇದರಲ್ಲಿ ಬರುವಂತ ಮಾತು. ಆದ್ರಿಂದ ಯಾವ ಜೀವಿಗಳು ಆ ಪರಮಾತ್ಮನನ್ನ ಆಶ್ರಯಿಸಿ ಅದಕ್ಕೋಸ್ಕರನೇ ತ್ರಯೀ ವೇದ್ಯಂ ಹೃದಯಂ ಅತ್ರಿನಯನಂ ಇದನ್ನೆಲ್ಲ ಮೊದಲಿಗೆ ಕೊಟ್ಟಿದ್ದು. ಯಾಕಪ್ಪ ಅಂದ್ರೆ ನಮಗೆ ಮೊದಲು ದಾರಿ ಇದೆ. ಪಶುತ್ವದಿಂದ ಹೊರಗೆ ಬರ್ಬೇಕಾದ್ರೆ ಅವನನ್ನ ಅನನ್ಯವಾಗಿ ನಾವು ಆಶ್ರಯಿಸಿಬಿಟ್ರೆ ಪಶುತ್ವ ಭಾವ ನಮ್ಗೆ ನಿರ್ಮೂಲ ಆಗೋಗುತ್ತೆ. ಅದಕ್ಕೋಸ್ಕರನೇ ಅವನ ಕಥಾಮೃತ ಹರಿದು ಬರ್ತಾ ಇದೆ, ಅದು ಲಹರಿಯಾಗಿ ಬರ್ತಾ ಇದೆ. ಆ ಕಥಾಮೃತ ಲಹರಿಯನ್ನ ಕೇಳ್ತಾ ಶ್ರವಣ ಸಂಕೀರ್ತನಾದಿಗಳನ್ನ ಮಾಡ್ತಾ ಪಶುತ್ವದಿಂದ ನಾವು ಮುಕ್ತರಾಗಬಹುದು ಅನ್ನುವುದನ್ನ ಹೇಳೋದಕ್ಕೋಸ್ಕರನೇ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಈಗ ಪಶು ಯಾತಕ್ಕೆ ಅಂದ್ರೆ ಪಾಶದಿಂದ ಕಟ್ಟಾಕಿದ್ದಾರೆ. ಪಾಶ ಅಂದ್ರೆ ಯಾವುದು? ಪಾಶಾಹ ಚತುರ್ವಿಧಾಹ, 4 ವಿಧ ಪಾಶಗಳು ಇದೆ. ಯಾವ್ದಪ್ಪ? ಅದನ್ನ ಶೈವಶಾಸ್ತ್ರೇಶು ಪರಿಕೀರ್ತಿತ. ಯಾವುದು? ಮಲಹ, ಮಾಯಾ, ಕರ್ಮ, ತತ್ವ ನಿತಿರೋಧಾನಂ. ಯಾವುದು? ಮಲ, ಮಾಯಾ, ಕರ್ಮ, ತತ್ವ ತಿರೋಧಾನ. ಮಲ ಅಂದ್ರೆ ಯಾವುದು? ಜ್ಞಾನ, ಕ್ರಿಯಾಶಕ್ತಿ ಅಂದ್ರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಅದರಲ್ಲಿ ಅದನ್ನ ಮರೆ ಮಾಡಿಕೊಂಡಿರುವುದಿದೆಯಲ್ಲ, ಅದನ್ನ ಯಾವುದು ಮರೆ ಮಾಡುತ್ತೆ? ನನ್ನೊಳಗಿರುವ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳನ್ನ ಯಾವುದು ಮರೆ ಮಾಡುತ್ತೆ? ಯಾವುದು ನನ್ನ ಸಾಮರ್ಥ್ಯ ನನಗೆ ಗೊತ್ತಾಗದಂತೆ ಮಾಡುತ್ತೆ? ಅದಕ್ಕೆ ನಾವು ಉದಾಹರಣೆ ಹೇಳ್ಕೊಂಡಿದ್ದು ಯಾವುದು? ಸಿಂಹ ಕಣೋ ನೀನು, ಕುರಿಯಲ್ಲ ಅಂತ ಹೇಳಿದ್ದು. ಹಾಗೆ ಹನುಮನಿಗೆ, ಏ ಹನುಮ, ನಿನಗೆ ಶಕ್ತಿ ಇದೆ, ಮೇಲೇಳು, ನೀನು ಈ ಸಮುದ್ರವನ್ನ ದಾಟಬಲ್ಲೆ, ಹನುಮ ನೀನು ಈ ಕಾರ್ಯ ಸಾಧಿಸಬಲ್ಲೆ. ಆ ಒಂದು ನನ್ನ ಸಾಮರ್ಥ್ಯವನ್ನ ನಾನು ಮರೆ ಮಾಡ್ಕೊಂಡಿದ್ದೇನಲ್ಲ,
ಅದನ್ನ ಮಲ ಎಂಬುದಾಗಿ ಕರೀತಾರೆ. ನನ್ನ ಸಾಮರ್ಥ್ಯವನ್ನ ಮರೆ ಮಾಡಿರುವುದು ಯಾವುದದು ಅಂದ್ರೆ ರಾಗಾದಿ ದ್ವೇಷಗಳು, ರಾಗಾದಿ ದೋಷಗಳು. ಅದನ್ನೇ ಮಾಯಾ ಅಂತ ಕರೀತಾರೆ. ರಾಗ, ದ್ವೇಷ, ಅಸೂಯೆ, ಮಾತ್ಸರಿಯಾಗಿ ನನ್ನ ಒಂದು ಭಾವವನ್ನ ಮರೆ ಮಾಡ್ಬಿಟ್ಟಿದೆ, ನಾನು ಯಾರು ಎಂಬುದು ಗೊತ್ತಾಗದಂತೆ ಮಾಡ್ಬಿಟ್ಟಿದೆ, ಅದು ಮಾಯಾ. ರಾಗಾದಿ ಹೇತು ಯಾವುದೋ ಅದು ಮಾಯಾ. ಹಾಗೆ ಕರ್ಮ ಯಾವುದು? ಪಾಪ ಪುಣ್ಯಾದಿಗಳಿಗೆ ಪ್ರೇರಕವಾಗಿ ಅಂಥ ಒಂದು ಕೆಲಸವನ್ನ, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಇವುಗಳೇನ್ ಮಾಡ್ತೇವೆ, ಅದು ಕರ್ಮ. ಇನ್ನು ತತ್ವ ತಿರೋಧಾನಂ ಗೊತ್ತಿದೆ. ನಾನು ಯಾರು, ನನ್ನ ಸ್ವರೂಪ ಏನು, ನನ್ನ ಭಾವ ಏನು, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಇಂದ್ರಿಯ ಅಲ್ಲ, ನಾನು ಇದು ಯಾವುದೂ ಅಲ್ಲ ಅಂತ 1000 ಲಕ್ಷ ಕೋಟಿ ಬಾರಿ ಹೇಳ್ಕೊಂಡಿದ್ರು ಶರೀರಕ್ಕೆ ನಮ್ಮನ್ನ ಸೀಮೆ ಮಾಡ್ಕೊಳ್ಳುತ್ತಲ್ಲ ಆ ತಿರೋಧಾನ, ಅದನ್ನ ಈ 4 ಪಾಶಗಳು, ಆ 4 ಪಾಶಗಳಿಂದ ಪರಮಾತ್ಮ ನಮ್ಮನ್ನ ಬಿಡುಗಡೆ ಮಾಡ್ಬೇಕಾದ್ರೆ ತ್ರಯೀವೇದ್ಯಂ ಹೃದಯಂ ಅದನ್ನ ನಾವು ಸ್ಮರಿಸ್ಕೊಳ್ಬೇಕು. ನಮ್ಗಾಗಲ್ವಾ? ಬೇಡ, ಕಥಾಮೃತ ಕೇಳು, ಕಥೆಯನ್ನ ಕೇಳ್ತಾ ಇರು. ಕೇಳ್ತಾ 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 ಪರಮಾತ್ಮನ ನಾಮವನ್ನ ಹೇಳ್ತಾ 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 ಎಲ್ಲ ಲೋಪದೋಷಗಳು ದೂರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ದೇವರೇ ಪ್ರಥಿತ ಕೃಪೆಯ, ನಾನು ನಿನ್ನ ಸ್ಮರಣೆ ಮಾಡ್ಬೇಕಾದ್ರೂ ನಿನ್ನ ಕೃಪೆ ಬೇಕು, ನಿನ್ನ ಚರಿತೆಯನ್ನ ನಾನು ಕೇಳಬೇಕು ಅಂತಾದ್ರೂ ನಿನ್ನ ಕೃಪೆನೇ ಬೇಕು, ನಾನು ನಿನ್ನ ಚರಿತೆ ನಡೀತಾ ಇರುವ ಜಾಗಕ್ಕೆ ಹೋಗುವ ಪ್ರೇರಣೆಗೂ ನೀನೇ ಬೇಕಪ್ಪ. ಆದ್ರಿಂದ ನಿನ್ನ ಕೃಪೆ ಇದೆಯಲ್ಲ, ಆ ನಿನ್ನ ಕೃಪಾ ಮಾತ್ರ ಮನೋವೃತ್ತಿಗೆ ಪ್ರಸೀದವೇ ಅಂತಾರೆ ಯಮುನಾಚಾರ್ಯರು. ನನಗೆ ಯದ್ಧಿತಮ್ಮ ದೇವೇಶ ತದಾಜ್ಞಾಪಯ, ನನಗೆ ಹಿತ ಗೊತ್ತಿಲ್ಲ ದೇವರೇ, ನನಗೇನ್ ಹಿತನೋ ಅದನ್ನ ಕೊಡು. ದೇವರೇ, ನನಗೆ ನಿನ್ನನ್ನ ಹೇಗೆ ಆಶ್ರಯಿಸಬೇಕು ಗೊತ್ತಿಲ್ಲ, ನೀನು ಕೃಪಾ ಮಾತ್ರ ನನ್ನ ಮೇಲೆ ಕರುಣೆಯಿಂದ ನನ್ನನ್ನ ನೀನು ಆಶ್ರಯಿಸು. ಹಾಗೆ ಭವಾರ್ತಿ ಹರಯ ಕೃಪಯಾ ಪಾಹಿ ಮಾಂ, ನನ್ನನ್ನ ಸುತ್ತುಗಟ್ಟಿರುವ ಈ ಭವ, ಆ ಭವದಿಂದ, ಆ ಭವದ ಬಾಧೆ, ಬೇಗೆ, ನೋವು, ಆ ಭವಾರ್ತಿ ಅದನ್ನ ತೆಗೆಯುವಂತ ಒಂದು ಕೃಪೆ ನಿನ್ನಲ್ಲಿದೆಯಪ್ಪ. ಕೃಪಾ ಆದ್ರಿಂದ ಪಶು ನಾನು, ನಂಗೆ ಏನು ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿರೋದು, ಮೇಲೆಲ್ಲ ಹೇಳಿದ್ರಲ್ಲ, ಏನು ಸ್ಮೃತಿ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಕವಿತಾ ಗೊತ್ತಿಲ್ಲ, ಗಾನ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ವೈದ್ಯ ಗೊತ್ತಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನಿನಗೆ ಕೃಪೆ ಇದೆ ಅಂತ ಗೊತ್ತು. ಅಷ್ಟೇ ಅಲ್ಲ, ನೀನು ಪಶುಪತಿ, ನಾನು ಪಶು. ಆದ್ರಿಂದ ಪಶುಪತಿಯಾದ ನಿನಗೆ ಏನ್ ಕೆಲಸ? ಪಶುವನ್ನ ಉದ್ಧಾರ ಮಾಡೋದೇ ಕೆಲಸ. ಆದ್ರಿಂದ ನೀನು ಉದ್ಧಾರ ಮಾಡ್ಲೇಬೇಕು. ನಿನ್ನ ಒಂದು ಕೃಪೆ ಇದೆಯಲ್ಲ, ಪ್ರಥಿತ ಕೃಪೆಯ. ಆ ಸಂದರ್ಭ ಬಂದಾಗ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ನೀಚೋಪಿ ಪಾಪ ವಲಿತೋಪಿ ವಿನಿಂದಿತೋಪಿ. ಎಂಥ ನೀಚನಾಗಿದ್ರು, ಪಾಪ ವಲಿತೋಪಿ, ಪಾಪ ಸರಿಗೆ ಸುತ್ತುಗಟ್ಟು ಬಿಟ್ಟಿದೆ, ಪಾಪ ವಲಿತೋಪಿ ವಿನಿಂದಿತೋಪಿ ಬ್ರೂಯಾತ್ ತವ ಅಹಂ ಇತಿ ಎಷ್ಟು ಕಿಲ ಏಕವಾರಂ. ತವಾಹಂ ಇತಿ ಯಾರು ಹೇಳ್ತಾನೆ, ಎಷ್ಟು ಏಕವಾರಂ ತಂ ಯಚ್ಛಸಿ ಈಶ ನಿಜ ಲೋಕಮಿತಿ ವ್ರತಂತೆ. ಇದು ನಿನ್ನ ವ್ರತ ಅಪ್ಪ. ಅವನಿಗೆ ನೀನು ನಿನ್ನ ಲೋಕವನ್ನೇ ಕೊಡ್ತೀನಿ ಅಂತ ವ್ರತ ಮಾಡಿದೀಯೇ. ಆದ್ದರಿಂದ ನಿನ್ನನ್ನ ನಾನು ಮೊರೆ ಹೊಕ್ಕಿದ್ದೇನೆ, ನೀನು ನನ್ನ ಉದ್ಧಾರವನ್ನ ಮಾಡು. ಆದ್ರಿಂದೇ ಅನನ್ಯಗತಿಕನಾಗಿ ನಿನ್ನ ಪದತಲಕ್ಕೆ ನಾನು ಬಂದಿದ್ದೇನೆ. ಅದನ್ನ ಹಿಂದಿನದಲ್ಲಿ ಅನನ್ಯಗತಿಯಾಗಿ ನೀನು ಬೇಕಾದ್ರೆ ಕಾಲಡಿ ಹಾಕೊಂಡು ಮರ್ಮಸ್ಥಾನಗಳನ್ನೆಲ್ಲ ಅಪಚ್ಚಿ ಮಾಡಿ ಏನ್ ಬೇಕಾದ್ರೂ ಮಾಡು, ಇಲ್ಲ ನನ್ನನ್ನ ಎತ್ತಿ ನಿನ್ನ ವಸ್ತುವಾಗಿ ಮಾಡ್ಕೊ, ಏನ್ ಬೇಕಾದ್ರೂ ಮಾಡು, ನನಗೆ ನೀನೇ. ಆದ್ರಿಂದಲೇ ಅಲ್ಲಿ ಹೇಳುವಾಗ ವಿಭೀಷಣ ರಾಮ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ, ಸೇತುವೆಯನ್ನ ದಾಟುವುದಕ್ಕೆ ಮೊದಲು, ಸೇತುವೆ ನಿರ್ಮಾಣ ಆಗಿ ಇರುವಂತಹ ಸಂದರ್ಭದಲ್ಲಿ, ಸೇತುವೆ ಕಟ್ಟುವುದಕ್ಕೆ ಮೊದಲು ರಾಮ ಸಮುದ್ರದ ಆಚೆ ಭಾಗದಲ್ಲಿ ಬಂದು ನಿಂತಾಗ, ಇಲ್ಲಿ ರಾಮ ಹತ್ತಿರ ಬಂದಿದ್ದಾನೆ ಲಂಕಾನಗರಕ್ಕೆ, ಈಗಲಾದ್ರೂ ಕಾಲ ಮೀರಿಲ್ಲ, ನೀನು ರಾಮನ ಮೊರೆ ಹೋಗು, ರಾಮನಿಗೆ ಸೀತೆಯನ್ನ ಒಪ್ಪಿಸ್ಬಿಡು ಅಂತ ಸಭೆಯಲ್ಲಿ ಅನೇಕ ಜನರು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ವಿಭೀಷಣನು ಕೂಡ ಮಾತನ್ನ ಹೇಳಿದ್ದಾನೆ.
ವಿಭೀಷಣ ಸ್ವಲ್ಪ ಒತ್ತು ಕೊಟ್ಟು ಹೇಳಿದಾನೆ. ಕೋಪದಿಂದ ರಾವಣ ಅವನನ್ನ ಕಾಲಿಂದ ತಳ್ಳಿ ಒದ್ದು, ಇವನು ಸಭೆಯಿಂದ ಇವನನ್ನ ಅಟ್ಟಿ, ಇವನು ಪ್ರಚ್ಛನ್ನ ಶತ್ರು, ಇವನು ನಮ್ಮವನಲ್ಲ, ಅವನು ಶತ್ರು ಪಕ್ಷಕ್ಕೆ ಪ್ರೀತಿಕರನಾಗಿದ್ದಾನೆ, ಹೀಗೆಲ್ಲ ಭಾವಿಸಿ ಬೈದು ಬಿಡ್ತಾನೆ. ಯಾಕೆ ಅವನ ಹತ್ರ ತನಗೇನು ಬೇಕು, ಧರ್ಮ ಬೇಕು, ರಾಜನಾಗಿ ಧರ್ಮ ಉಳಿಬೇಕು, ಅದು ಇವನ ಪ್ರಯತ್ನ ಆಗಿತ್ತು. ಆದ್ರೆ ರಾವಣ ಹಾಗೆ ಮಾಡಿದಾಗ ಈಗ ಅವನು ಆಕಾಶದಲ್ಲಿ ಅವನ ಜೊತೆಯಲ್ಲಿ 4 ಜನ ಬಂದು ನಿಂತ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಬರ್ತಿರುವಾಗ್ಲೇ ಕಪಿಗಳೆಲ್ಲ ನೋಡಿದ್ರು, ಬಂದು ಸುದ್ದಿ ಹೇಳಿದ್ರು, ಯಾರು ಈ ತರ ಬಂದಿದ್ದಾರೆ, ಅವರನ್ನ ನಾವು ಹಿಡಿತೀವಿ, ಹೊಡಿತೀವಿ, ಬಡಿತೀವಿ, ಕಟ್ಟಾಕ್ತಿವಿ, ಸೆಡೆಗ್ ಹಾಕ್ತಿವಿ ಅಂತ ಏನೇನೋ ಹೇಳಿದ್ರು. ಸ್ವಲ್ಪ ಇರಿ ಅಂದ ಪರಮಾತ್ಮ. ಆಮೇಲೆ ಅವರು ಇಳಿಲಿ, ಅವನ ಅಲ್ಲಿಂದ ಕೇಳ್ದ, ಏನು ಯಾರು ಸುಗ್ರೀವನ ಬಂದು ಇವ್ರುಗಳಿರ್ತಾರಲ್ಲ ಸೇವಕ ವರ್ಗ. ಆಗ ಅವನು ಹೇಳ್ದ, ನಾನು ವಿಭೀಷಣ ಬಂದಿದ್ದೇನೆ, ಶರಣಾಗತನಾಗಿದ್ದೇನೆ, ರಾಮ ನನಗೆ ರಕ್ಷಣೆಯನ್ನ ಕೊಡ್ಲಿ, ನಾನು ಅದಕ್ಕಾಗಿ ಬಂದಿದ್ದೇನೆ. ಆಗಂತೂ ಎಲ್ಲರೂ ಹೇಳಿದ್ರು, ಖಂಡಿತ ಅವನನ್ನ ಸೇರಿಸ್ಬೇಡ, ಏನಾದ್ರೂ ರಾಕ್ಷಸರಲ್ವಾ, ವಂಚನೆ ಇರುತ್ತೆ, ಮೋಸ ಇರುತ್ತೆ, ಹತ್ರ ಸೇರಿಸ್ಬೇಡ, ಅವನನ್ನ ನಾವು ಕಟ್ಟಾಕೋದೇ ಸರಿ ಅಂತ ಎಲ್ಲರೂ ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ರಾಮ ಅವನೇನ್ ಹೇಳ್ದ, ದೋಷೋ ಯದ್ಯಪಿ ತಸ್ಯ ಸ್ಯಾತ್, ಅವನಲ್ಲಿ ದೋಷ ಇರಲಿ, ನ ತ್ಯಜಾಮಿ ಕಥಂಚನ, ಅವನನ್ನ ನಾನು ಬಿಡಲ್ಲ. ಯಾಕೆ? ಅಲ್ಲಿ ನಿಂತು ಏನ್ ಹೇಳ್ತಿದ್ದಾನೆ, ಶರಣಾಗತನಾಗಿ ಬಂದಿರ್ಲಿ ವಿಭೀಷಣೋಹಂ, ವಿಭೀಷಣನಾದ ನನ್ನನ್ನು ದೇವರೇ ಸ್ವೀಕರಿಸು ಅಂತ ಹೇಳ್ತಾ ಇದ್ದಾನೆ. ಶರಣಾಗತನಾಗಿ ಬಂದವನನ್ನ ರಕ್ಷಿಸೋದು ನನ್ನ ಕರ್ತವ್ಯ, ಆದ್ರಿಂದ ನ ತ್ಯಜಾಮಿ, ಇದು ಭಗವಂತನ ಪ್ರತಿಜ್ಞೆ. ಆದ್ರಿಂದ ಇಲ್ಲಿ ನಾವು ಯಾತಕಿ ಮಾತು ಹೇಳ್ತಿರೋದು, ಪ್ರಥಿತ ಕೃಪಯ. ಆದ್ರಿಂದ ಇವರೆಲ್ಲರೂ ಹಿಡಿಯೋಣ, ಹೊಡಿಯೋಣ, ಕಟ್ಟಾಕೋಣ, ಸೆರೆಗ್ ಹಾಕೋಣ ಅಂತ ಹೇಳ್ತಿದ್ರೆ, ರಾಮ ಮಾತ್ರ ದೋಷೋ ಯದ್ಯಪಿ ತಸ್ಯ ಸ್ಯಾನ್ ನ ತ್ಯಜಾಮಿ ಕಥಂಚನ, ಅವನದು ಎಷ್ಟೇ ದೋಷ ಇರ್ಲಪ್ಪ, ಅವನು ರಾಕ್ಷಸನೇ ಆಗಿರ್ಲಿ, ಶರಣಾಗತನಾಗಿ ಬಂದಿದ್ದಾನೆ ಅಂದ್ಮೇಲೆ ನಾನು ಬಿಡೋದಿಲ್ಲ, ನಾನು ಅವನನ್ನ ತ್ಯಾಗ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ರಾಮ ಒಂದು ಕಥೆಯನ್ನು ಕೂಡ ಹೇಳ್ತಾನೆ. ಏನಪ್ಪಾ ಅಂದ್ರೆ, ಒಂದು ಕಾಡಿಗೆ ಒಬ್ಬ ಬೇಟೆಗಾರ ಬಂದಿದ್ದಾನೆ. ಬೇಟೆಗಾರ ಬಂದವನು ಅವನ ಮಕ್ಕಳನ್ನ, ಅವನ ಪತ್ನಿಯನ್ನ ಎಲ್ಲ ಬಲೆಯಲ್ಲಿ ಹಿಡಿದು ಬಿಟ್ಟಿದ್ದಾನೆ. ಈಗ ಆ ಹಕ್ಕಿ, ಬೇಟೆಗಾರ ಯಾವ ಒಂದು ಹಕ್ಕಿಯನ್ನ ಹಿಡಿದಿದ್ದಾನೆ, ಹೆಣ್ಣು ಹಕ್ಕಿ ಮರಿ ಹಕ್ಕಿಗಳನ್ನ ಹಿಡಿದು ಬಿಟ್ಟಿದ್ದಾನೆ. ಗಂಡ ಹಕ್ಕಿ ತನ್ನ ಪತ್ನಿ ಮತ್ತು ತನ್ನ ಮಕ್ಕಳನ್ನ ಹಿಡಿದು ಬಿಟ್ಟಿದ್ದಾನಲ್ಲ ಅಂತ ಕಿರಿಚಿ ಬೊಬ್ಬೆ ಹೊಡಿತಾ ಇದೆ. ಆ ವೇಳೆಗೆ ರಾತ್ರಿ ಆಗ್ಬಿಡ್ತು, ವಿಪರೀತವಾದ ಚಳಿ ಆಗ್ಬಿಡ್ತು. ಆಗ ಈ ಹೆಣ್ಣು ಹಕ್ಕಿ ಇದೆಯಲ್ಲ, ಬಲೆನಲ್ಲಿ ಬೇಟೆಗಾರನ ಕೈಯಲ್ಲಿ ಸಿಕ್ಕಿಕೊಂಡಿರುವ ಹೆಣ್ಣು ಹಕ್ಕಿ ಹೇಳ್ತಾ ಇದೆ, ಪಾಪ ಇವನು ನಮ್ಮ ಮರದ ಅಡಿಗೆ ಬಂದಿದ್ದಾನೆ, ನಾವು ವಾಸ ಮಾಡ್ತಾ ಇರುವ ಮರದ ಅಡಿಗೆ ಬಂದಿದ್ದಾನೆ, ಆಶ್ರಯ ಬಯಸಿ ಬಂದಿದ್ದಾನೆ. ಇವನಿಗೆ ನೀನು ಏನ್ ಮಾಡ್ಬೇಕು, ಚಳಿ ಆಗ್ತಾ ಇದೆ, ಪಾಪ ಒಂಚೂರು ಬೆಚ್ಚಗಾಗೋದಕ್ಕೆ ರಕ್ಷಣೆಗೆ ಒಂಚೂರು ಕಡ್ಡಿ ಪುರಿಲೆಗಳನ್ನ ತಂದು ಹಾಕು ಅಂತ ಪತಿಗೆ ಹೇಳ್ತಾ ಇದೆ ಆ ಹೆಣ್ಣು ಹಕ್ಕಿ. ಕಡ್ಡಿ ಪುರಿಲೆ ತಂದು ಹಾಕದ ಮೇಲೆ ಒಂದು ಉರಿತಿರುವ ಕಡ್ಡಿಯನ್ನು ತಂದು ಅವನು ಬೆಚ್ಚಗಾಗುವಂತೆ ಮಾಡ್ತು ಬೇಟೆಗಾರ. ಅವನೆಂಥವನು, ಆ ಹಕ್ಕಿಯ ಹೆಂಡತಿ ಮಕ್ಕಳನ್ನ ಬಲೆಯಲ್ಲಿ ಕಟ್ಟಿರೋನು. ಆಮೇಲೆ ಹಸಿವಿಗೆ ಕಂಗಾಲಾಗಿದ್ದಾನೆ, ರಾತ್ರಿ ಆಗೋಗಿದೆ, ಊರಿಗೆ ಹೋಗಕ್ಕಾಗಲ್ಲ ವಾಪಸ್ಸು. ಆಗ ಇದು ಹೇಳ್ತಾ ಇದೆ, ಆಗ ಈ ಹೆಣ್ಣು ಹಕ್ಕಿ ಹೇಳ್ತಾ ಇದೆ, ನೀನು ಅವನಿಗೆ ಪಾಪ ಹಸಿವಾಗಿದೆ, ಅವನಿಗೆ ಆಹಾರವಾಗಿ ಅವನೇನ್ ಮಾಡ್ತಿದ್ದಾನೆ, ಇವುಗಳನ್ನೆಲ್ಲ ಬೇಯಿಸಕ್ಕೆ ತಯಾರಾಗಿದ್ದಾನೆ. ಯಾವ ಬೆಂಕಿ ಈ ಹಕ್ಕಿ ತಂದಿಟ್ಟಿದೆ, ಆ ಗಂಡು ಹಕ್ಕಿ, ಅದಕ್ಕೆ ಆ ಬೆಂಕಿ ಒಳಗೆ ತಾನು ಹಿಡಿದಿರುವ ಹಕ್ಕಿಯನ್ನ ಹಾಕಿ ತಿನ್ನೋಕೆ ತಯಾರಾಗಿದ್ದಾನೆ. ಅಂಥ ಸಮಯದಲ್ಲಿ ಆ ಹಕ್ಕಿ ತನ್ನನ್ನೂ ಕೂಡ ಕೊಟ್ಕೊಂಡು ಅವನನ್ನ ರಕ್ಷಿಸೋ ಪ್ರಯತ್ನ ಮಾಡುತ್ತೆ. ಒಂದು ಹಕ್ಕಿಗೆ ಆತನ ಗುಣ ಇದೆ ಅಂದ್ರೆ
ರಾಮನಾದ ನನಗೆ ಅಂತ ಉದಾಹರಣೆ ಕೊಡ್ತಾನೆ. ಇದು ಹೇಳ್ತಿರೋದು ಯಾಕೆ? ಪ್ರಥಿತ ಕೃಪಯ, ಪರಮಾತ್ಮ ಅತ್ಯಂತ ಕೃಪಾಶೀಲ. ಸೀತೆ ಹತ್ತಿರ ರಾವಣನ ಮೇಲೆ ಜಯವಾದ ನಂತರ ಹನುಮ ಬಂದು ರಾವಣನನ್ನ ರಾಮ ಗೆದ್ದಿದ್ದಾನೆ ಅನ್ನುವ ಸುದ್ದಿಯನ್ನ ಹೇಳ್ಬಿಟ್ಟು, ಅಮ್ಮ ನನಗೆ ನೀನು ವರ ಕೊಡು, ನಿನಗೆ ಯಾರ್ಯಾರು ಏನೇನು ತೊಂದರೆ ಕೊಟ್ಟಿದ್ದಾರೆ ಅವರನ್ನೆಲ್ಲ ನಾನು ಅಪಚ್ಚಿ ಮಾಡ್ಬಿಡ್ತೀನಿ. ಯಾರು ನಿನಗೆ ಹಿಂಸೆ ಕೊಟ್ಟಿದ್ದಾರೆ, ಯಾವ್ಯಾವ ತರ ಹಿಂಸೆ ಕೊಟ್ಟಿದ್ದಾರೆ ಅದೇ ತರ ಹಿಂಸೆ ಕೊಟ್ಟು ಅವರನ್ನ ನಾನು ನಾಶ ಮಾಡ್ತೇನೆ ಅಂತ ಹನುಮ ಕೇಳಿದ್ರೆ, ಅಮ್ಮ ಹೇಳ್ತಾಳೆ, ನ ಕಶ್ಚಿತ್ ನ ಅಪರಾಧ್ಯತಿ, ಅಪರಾಧ ಮಾಡದೇ ಇರೋರು ಯಾರು ಇಲ್ಲಪ್ಪ, ಆದ್ರಿಂದ ನಾನು ಅವನನ್ನ ತ್ಯಾಗ ಅಂದ್ರೆ ಯಾರನ್ನೂ ನೀನು ಹಿಂಸಿಸು ಅನ್ನೋದನ್ನ ನಾನು ಇಷ್ಟಪಡಲ್ಲ. ಆ ರೀತಿಯಾದ ಹಿಂಸೆ ಕೊಡೋದು ನನ್ನ ಮನಸ್ಸು ಒಪ್ಪೋ ಅಂಥದಲ್ಲ. ಆದ್ರಿಂದ ಪರಮಾತ್ಮ ಅಷ್ಟು ಕರುಣಾಮಯನಾದಂಥವನು ಪರಮಾತ್ಮ. ಅವನ ಕರುಣೆ ಅಷ್ಟು ಪ್ರಸಿದ್ಧವಾದದ್ದು. ಹಾಗಿರುವಂತ ಪ್ರಥಿತ ಕೃಪೆಯ, ನಿನ್ನ ಕೃಪೆ ಅಷ್ಟು ವಿಶೇಷವಾದದ್ದು. ಅಂಥ ಕೃಪೆಯಿಂದ ಪಶುಮಾಂ, ಪಶುವಾದ ನನ್ನನ್ನ ನೀನು ಉದ್ಧರಿಸು, ರಕ್ಷಿಸು. ಪಶುಮಾಂ ಪಾಲಯ ವಿಭೋ. ಈ ಸಂದರ್ಭದಲ್ಲಿ ನಾವು ಗಜೇಂದ್ರನನ್ನು ಕೂಡ ನೆನಪಿಸ್ಕೊಳ್ಬೇಕು. ಹಾಗೆ ನೋಡಿದ್ರೆ ಸೀತಾಮಾತೆ ಕೂಡ ಈ ಸಂದರ್ಭದಲ್ಲಿ ಒಂದು ಕಥೆ ಹೇಳ್ತಾಳೆ. ಹೇಳಿದ್ದೇನೆ, ನೆನಪಿಸಿಕೊಳ್ಳಬಹುದು, ಆದ್ರೆ ಸಮಯ ಬೇಕಿಲ್ಲ. ನಾವು ಗಜೇಂದ್ರನ ವಿಷಯಕ್ಕೆ ಬರೋದಾದ್ರೆ, ಗಜೇಂದ್ರ ಪಾಂಡ್ಯರಾಜನಾದ ಇಂದ್ರದ್ಯುಮ್ನ, ಅವನು ತಾನು ಭಕ್ತ ಎಂಬ ಭಾವ ಅವನೊಳಗೆ ತುಂಬಿ ಬಂದಂಥ ಅತಿಥಿಯನ್ನ ಗೌರವಿಸದೆ ಹೋದ ಕಾರಣ, ಯಾವ ಒಂದು ದರ್ಪದಿಂದ ನೀನು ನನ್ನನ್ನು ಗುರುತಿಸಿರುವೋ ದರ್ಪಕ್ಕೆ ಹೆಸರಾಗಿರುವ ಆನೆಯಾಗಿ ಹೋಗು ಅಂತ ಅವರು ಶಾಪ ಕೊಟ್ಟರು ಅಗಸ್ತ್ಯರು. ಈಗ ಆನೆಯ ಶರೀರದಲ್ಲಿ ಇದ್ದಾನೆ. ಆನೆಯ ಶರೀರದಲ್ಲಿದ್ದರೂ ಅವನ ದರ್ಪ ಏನು ಕಡಿಮೆಯಾಗಿಲ್ಲ. ಯಾಕೆ ಅಂದ್ರೆ ಅವನ ಸುತ್ತ ಹೆಣ್ಣಾನೆ, ಗಂಡಾನೆ, ಮರಿಯಾನೆ ಎಲ್ಲರೂ ಇದ್ದಾರೆ. ಮೇಲೆ ಹೇಳಿದ್ವಲ್ಲ, ಏನು ಉಗೆ ಉಗೆ ಅಂತ ಕೊಂಡಾಡೋರಿದ್ದಾರೆ. ಆ ರೀತಿಯಲ್ಲಿ ಅವನು ತಾನೇ ಅನ್ನುವ ಭಾವದಲ್ಲಿದ್ದಾನೆ. ಬೇಸಿಗೆಯ ಬಿಸಿಲಿನ ತಾಪದ ನೀರಿನ ಹಂಬಲಕ್ಕೆ ಹೋದಾಗ ಕೊಳದಲ್ಲಿ ನೀರು ಕುಡಿದು ಬರದೆ ಅಲ್ಲಿ ಜಲಕ್ರೀಡೆಯಾಡ್ತಾ ನೀರನ್ನೆಲ್ಲ ರಾಡಿ ಮಾಡಿ ಹಾವಳಿ ಮಾಡಿದಾಗ ಒಳಗಡೆ ಇದ್ದಂತ ಒಂದು ಮೊಸಳೆ ಬಂದು ಅವನನ್ನ ಹಿಡೀತು. ಅವನೊಡನೆ ಹೋರಾಟ ಸುದೀರ್ಘ ಕಾಲ ನಡೀತು. ಆಗ ಅವನು ಹೇಳ್ತಾ ಇದ್ದಾನೆ, ಯಾರು? ಗಜೇಂದ್ರ, ಜಿಜೀವಿಷೆ ನಾಹಂ ನಾಹಂ ಇಹ ಅಮುಯ ಕಿಂ. ಈ ಅಮುಯ ಅಂದ್ರೆ ಈ ಯಾವ್ದದು? ಅಂತರ್ಬಹಿಶ್ಚ ಆವೃತ ಏ ಭಯೋನ್ಯ. ಒಳಗೆ ಆನೆ ದರ್ಪ, ಹೊರಗಡೆ ಗರ್ವ. ಆದ್ರಿಂದ ನನ್ನ ನನಗೆ ಇಷ್ಟು ಜನ ಇದ್ದಾರೆ ಸಹಾಯಕರು ಅನ್ನುವಂಥ ಅದನ್ನ ಇಂಥ ಒಂದು ದರ್ಪದ ಶರೀರದಿಂದ ನಾನಿರೋದಕ್ಕೆ ಇಷ್ಟಪಡೋದಿಲ್ಲ. ಅಂತರ್ಬಹಿಶ್ಚ ಆವೃತಯ ಇಭಯೋನ್ಯ ನ ಜಿಜೀವಿಷೆ. ಈ ಇಭಯೋನಿಯಿಂದ ಬದುಕೋದಕ್ಕೆ ನಾನು ಇಷ್ಟಪಡೋದಿಲ್ಲ, ನನಗೆ ಇದು ಬೇಡ. ಆದ್ದರಿಂದ ಅಂದ್ರೆ ಆ ಇಭಯೋನಿ ಅಂದಾಗ ಗಜೇಂದ್ರ ಆದ್ರೂ ಕೂಡ ಆ ದರ್ಪದ ಯೋನಿ ನನಗೆ ಖಂಡಿತ ಬೇಡ. ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ. ಪ್ರಭೋ, ನನ್ನಂಥ ಪಶುಗಳು ನಿನ್ನ ಪದತಲಕ್ಕೆ ಬಂದಿದ್ದಾರಪ್ಪ. ಇಲ್ಲೂ ಅದೇ ತಾನೇ ಇದೆ ನೋಡಿ. ಮಯಿ ಕೋಹಂ ಪಶುಪತೆ ಪಶುಮಾಂ ಸರ್ವಜ್ಞ ಪ್ರಥಿತ ಕೃಪಯ. ಆದ್ರಿಂದ ದೇವರೇ, ನಾನು ಪಶು, ನಿನ್ನ ಪದತಲಕ್ಕೆ ಬಂದಿದ್ದೇನೆ. ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ. ನನ್ನಂಥ ಪಶುಗಳು ನಿನ್ನ ಪದತಲಕ್ಕೆ ಪ್ರಪನ್ನರಾಗಿದ್ದಾರಪ್ಪ, ಮೊರೆ ಹೊಕ್ಕಿದ್ದಾರೆ, ಶರಣು ಬಂದಿದ್ದಾರೆ. ಅಂಥವರನ್ನ ಬಿಡಿಸೋದಕ್ಕೆ ಏನು? ಭೂರಿ ಕೃಪಯ. ಇಲ್ಲಿ ನೋಡಿ, ಪ್ರಥಿತ ಕೃಪಯ, ಭೂರಿ ಕೃಪಯ, ನನ್ನನ್ನ ಕಾಪಾಡಪ್ಪ ದೇವರೇ ಎಂಬುದಾಗಿ ಅಲ್ಲಿ ಗಜೇಂದ್ರ ಬೇಡ್ತಾ ಇರುವಂತೆ ಆ ಪರಮಾತ್ಮ ಪ್ರಸಿದ್ಧವಾದ ಕೃಪೆಯಿಂದ ಕೂಡಿರುವಂಥವನು. ಅದಕ್ಕೆ ನಾವು ತಾಯಿಯ ಇದನ್ನ ನೋಡಿದಾಗ ದುರ್ಗಾ ಸಪ್ತಶತಿಯಲ್ಲಿ ಕೂಡ ಇಂದ್ರಾದಿ ಸ್ತುತಿಯಲ್ಲಿ ನಾವು ನೋಡ್ತೇವೆ, ಅಮ್ಮ ಏಭಿರ್ ಹತೈರ್ ಜಗದುಪೈತಿ ಸುಖಂ. ಇವ್ರನ್ನ ಕೊಂದು ಹಾಕ್ಬಿಟ್ರೆ ಜಗತ್ತಿಗೆ ಸುಖ ಅಲ್ವಾ? ಆದ್ರೂ ಕೂಡ ನೀನು ಯಾಕಮ್ಮ ಅವ್ರ ಜೊತೆ ಯುದ್ಧ ಮಾಡ್ತಿದೀಯೇ?
ತಥೈತೆ ಕುರುವಂತು ನಾಮ ನರಕಾಯ, ಹೋಗ್ಲಿ ಬಿಡು ನರಕಕ್ಕೆ, ಇಂಥ ಪಾಪಿಗಳಲ್ವಾ. ಆದ್ರೆ ಅಮ್ಮ ಎಂಥ ಕರುಣೆ ಅಮ್ಮ ನಿನ್ನದು. ಸಂಗ್ರಾಮ ಮೃತ್ಯುಂ ಅಧಿಗಮ್ಯ, ರಣರಂಗದಲ್ಲಿ ಮರಣವನ್ನ ಹೊಂದಿ ದಿವಂ ಪ್ರಯಾಂತು, ಸ್ವರ್ಗವನ್ನ ಹೊಂದಲಿ ಎನ್ನುವ ಕೃಪೆ ನಿನ್ನದಲ್ವಮ್ಮ. ಆದ್ರಿಂದ ಅದಕ್ಕೋಸ್ಕರ ನೀನು ರಣ ಕೊಟ್ಟಿದೀಯ ಅವರಿಗೆ. ರಣ ಕೊಡೋ ಅಗತ್ಯ ಇಲ್ಲ, ಅವರನ್ನ ಹಾಗೆ ನೀನು ಧ್ವಂಸ ಮಾಡ್ಬೇಕು. ಯಾಕೆ? ಹೋಗ್ಲಿ ನರಕಕ್ಕೆ, ಪಾಪಿಗಳಲ್ವಾ, ಇಷ್ಟು ಹಿಂಸೆ ಕೊಟ್ಟಿದ್ದಾರಲ್ಲ. ಆದ್ರೆ ಅಮ್ಮ ನಿನ್ನ ಕರುಣೆ ಅಂಥದಲ್ಲ, ನಿನ್ನದು ಮಹಾಮಹಿಮೋನ್ನತವಾದ ಕರುಣೆ. ಅಷ್ಟೇ ಅಲ್ಲ, ದೃಷ್ಟ್ವೈವ ಖಿನ್ನ ಪ್ರಕರೋತಿ ಭಸ್ಮ. ಅಮ್ಮ ಕಣ್ಣಿನ ನೋಡೋ ಮಾತ್ರದಿಂದ ಅವರನ್ನ ಸುಟ್ಟಾಕ್ ಬಿಡ್ಬೋದು ನೀನು. ಆದ್ರೆ ಯಾಕಮ್ಮ ಸುಡೋದಿಲ್ಲ? ಯಾಕೆ ಸುಡೋದಿಲ್ಲ? ಸರ್ವಾಸುರ ನರಿಷು ಪ್ರಹಿಣೋಷಿ ಶಸ್ತ್ರಂ. ಎಲ್ಲ ಅಸುರರ ಮೇಲೆ ನಿನ್ನ ಆಯುಧವನ್ನ ನೀನ್ ಯಾಕೆ ಪ್ರಯೋಗ ಮಾಡ್ತಾ ಇದೀಯೇ ಅಂದ್ರೆ, ಲೋಕಾನ್ ಪ್ರಯಾಂತು ರಿಪವೋಪಿ ಶಸ್ತ್ರಪೂತಾಹ. ನಿನ್ನ ಕೈಯ ಸ್ಪರ್ಶದಿಂದ ಶಸ್ತ್ರವು ಪವಿತ್ರವಾಗಿದೆ. ಪವಿತ್ರವಾದ ಶಸ್ತ್ರ ತಗಲಿ, ಆ ಶತ್ರುವೂ ಕೂಡ ಮುಕ್ತನಾಗಲಿ, ಶತ್ರುವೂ ಕೂಡ ಪಾಪರಹಿತನಾಗಲಿ ಅನ್ನುವ ಕರುಣೆ ನಿನ್ನದಲ್ಲವ ಅಮ್ಮ ಎಂಬುದಾಗಿ ಇಂದ್ರಾದಿ ಸ್ತುತಿಯಲ್ಲಿ ನಾವು ನೋಡ್ತೇವೆ, ದುರ್ಗಾ ಸಪ್ತಶತಿಯಲ್ಲಿ. ಹಾಗೆ ಪರಮಾತ್ಮನ ಕೃಪೆ ಎಂಬುದು ಪ್ರಥಿತ ಕೃಪಯ. ದೇವರೇ, ನಿನ್ನ ಕೃಪೆ ಅತ್ಯಂತ ಪ್ರಸಿದ್ಧವಾಗಿದೆ. ನಾವು 100 ಅಲ್ಲ, 1000 ಅಲ್ಲ, ಕೋಟಿ ಅಲ್ಲ, ಲಕ್ಷ ಕೋಟಿ, ಲಕ್ಷ ಕೋಟಿ, ಬರೀ ಕೋಟಿ ಅಷ್ಟು ಅಪರಾಧ ಮಾಡ್ತಾ ಇದ್ರು ದೇವರೇ, ಅಂದು ಕೂಡಲೇ ಕರುಣೆ ರಸ ಹರಿದು ನಮ್ಮನ್ನು ಉದ್ಧಾರ ಮಾಡುವಂತವನು ನೀನು. ಶ್ರೀರಾಮಕೃಷ್ಣರು ಕೂಡ ಅದೇ ದೃಷ್ಟಾಂತವನ್ನ ಹೇಳ್ತಾರೆ. ಮನುಷ್ಯರಿಗೆ ಎಷ್ಟು ಜೀವನ ಪೂರ್ತಿ ಒಳಿತು ಮಾಡಿ, ಶರೀರನೇ ತ್ಯಾಗ ಮಾಡಿ ಅರೆದು ಒಳಿತು ಮಾಡಿಬಿಟ್ಟಿರಿ. ಒಂದೇ ಒಂದು ಸಣ್ಣ ಅಪರಾಧ ಮಾಡಿದ್ರೆ ಅವನಿಂಥವನು ಹೀಗ್ ಮಾಡ ಒಂದು ಅಪರಾಧಕ್ಕೆ ಹೇಳ್ತಾರೆ. ಅದೇ ಪರಮಾತ್ಮ ಕೋಟಿ 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 ಜನ್ಮಗಳಲ್ಲಿ ಪಾಪನೇ ಮಾಡ್ಕೊಂಡು ಬಂದಿದೆ. ಒಂದು ಸಲಿ ದೇವರೇ ಅಂದು ಬಿಟ್ರೆ ಕೋಟಿ ಕೋಟಿ ಜನ್ಮದ ಪಾಪ ಅಳಿಸಾಕ್ಬಿಡ್ತಾನೆ. ಅದು ಪರಮಾತ್ಮನ ಕೃಪೆ. ಅಂತ ಕೃಪಾಮಯನಾದ ಪರಮಾತ್ಮನೇ ನನ್ನನ್ನು ಕಾಪಾಡಲಾರೆಯ. ಪಾಲಯ ವಿಭೋ ಮಾಂ, ಪ್ರಭು ನನ್ನನ್ನು ಕಾಪಾಡು. ಸ್ಮೃತೌ ಶಾಸ್ತ್ರೇ ವೈದ್ಯೇ, ಸ್ಮೃತೌ ಶಾಸ್ತ್ರೇ ವೈದ್ಯೇ, ಶಕುನ ಕವಿತಾ ಗಾನ ಫಣಿತೌ, ಶಕುನ ಕವಿತಾ ಗಾನ ಫಣಿತೌ, ಪುರಾಣೇ ಮಂತ್ರೇವ ಸ್ತುತಿ ನಟನ ಹಾಸ್ಯೇಷು ಅಚತುರಃ, ಪುರಾಣೇ ಮಂತ್ರೇವ ಸ್ತುತಿ ನಟನ ಹಾಸ್ಯೇಷು ಅಚತುರಃ. ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ. ನಾನು ಯಾರಪ್ಪ? ಪಶುಮಾಂ, ಪಶುವಾದ ನನ್ನನ್ನ ಸರ್ವಜ್ಞ, ನೀನ್ ಎಲ್ಲ ಬಲ್ಲಿದವನು. ನನಗೆ ಏನು ಹಿತ, ನನಗೆ ಏನು ಅಹಿತ ನಂಗೆ ಗೊತ್ತಿಲ್ಲ. ನನಗೆ ಯಾವಾಗ ಯಾವುದು ಒಳಿತು, ಯಾವಾಗ ಯಾವುದು ಕೆಡುಕು ನನಗೆ ಗೊತ್ತಿಲ್ಲ. ಸರ್ವಜ್ಞನಾದ ನೀನು ನನ್ನ ಉದ್ಧಾರವನ್ನ ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾರ ಮೂಲಕ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಎಲ್ಲ ಬಲ್ಲಿದ್ದವನು ಪ್ರಭು ನೀನಪ್ಪ. ಸರ್ವಜ್ಞ, ಪ್ರಥಿತ ಕೃಪಯ ಮಾಂ ಪಾಲಯ ವಿಭೋ, ನನ್ನನ್ನ ಪಾಲಿಸಪ್ಪ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಫಣಿತೌ, ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಶ್ವ ಚತುರಃ. ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ, ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್.
ಶ್ರೀರಾಮಕೃಷ್ಣಾರ್ಪಣಮಸ್ತು.